ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ 500 MCQs ಗಳ ಸೀರೀಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಈಗ ಮೊದಲನೇದಾಗಿ ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಟಾಪಿಕ್ಸ್ ಗಳ ಜೊತೆಗೆ MCQs ಅನ್ನ ನಾವು ಕವರ್ ಮಾಡ್ತಾ ಇದ್ದೇವೆ. ನೀವು ಸ್ಕ್ರೀನ್ ಅಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ದ ಹಿಂದೂ ನ್ಯೂಸ್ ಪೇಪರ್ ಕಟಿಂಗ್ ಆಗಿರ್ಬೋದು, PIB ಇಂದ ಆಗಿರ್ಬೋದು, ಮತ್ತೆ ಪ್ರಜಾವಾಣಿ ಪೇಪರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ದಿನಪತ್ರಿಕೆಗಳಿಂದ ನಾವು ಆ ಸೋರ್ಸ್ ಅನ್ನ ಇಟ್ಕೊಂಡು ಈ ಕರೆಂಟ್ ಅಫೇರ್ಸ್ ಅನ್ನ ಟೀಚ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ತರಗತಿಯಲ್ಲಿ ನಾವು 10 MCQಗಳು ಮಾತ್ರ ಅಲ್ಲ, 10 ಟಾಪಿಕ್ಸ್ ಗಳ ಜೊತೆಗೆ ಆ MCQs ಅನ್ನ ನಾನು ಕವರ್ ಮಾಡ್ತಾ ಇದ್ದೇನೆ. ನೋಡಿ, ಈಗಾಗಲೇ ಯಾರು ಫಸ್ಟ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಕ್ಕಂಥದ್ದು, ಈಗಾಗಲೇ 30 ಟಾಪಿಕ್ಸ್ ಗಳ ನಾವು ಡಿಸ್ಕಸ್ ಮಾಡಿದ್ದೇವೆ. 30 ಟಾಪಿಕ್ಸ್ ನ 30 MCQs ಅನ್ನ ನಾವು ಕವರ್ ಮಾಡಿದ್ದೇವೆ. ಅದು ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕದ ಒಂದು ಕರೆಂಟ್ ಅಫೇರ್ ಗೆ ರಿಲೇಟೆಡ್ ಆಗಿರತಕ್ಕಂಥದ್ದು. ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ 30 ಟಾಪಿಕ್ಸ್ ಮತ್ತೆ 30 MCQs ಅನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾರು ಆ 3 ವಿಡಿಯೋನ ನೋಡಿಲ್ಲ, ನೀವು ಆ ಒಂದು ಕ್ಲಾಸಸ್ ಅನ್ನ ನೋಡಬಹುದು. ಸೊ ಇವತ್ತಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನಾವು ನೋಡೋಣ. 10 MCQs ಮತ್ತೆ 10 ಟಾಪಿಕ್ಸ್ ಗಳ ಜೊತೆಗೆ ನಾವು ಇವತ್ತು ನೋಡ್ಬೇಕಾಗಿರ್ತಕ್ಕಂಥದ್ದು ಮೊದಲನೇ ಒಂದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ. ಸೊ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಇನ್ನೂ ಜರುಗಿಲ್ಲ. ಸೊ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಜೊತೆಗೆ ನಾವು ಸ್ಟ್ಯಾಟಿಕ್ ಪಾರ್ಟ್ ಅನ್ನು ಕೂಡ ಕವರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಪ್ರಮುಖವಾಗಿ ಇಲ್ಲಿ ಕೊಟ್ಟಿದ್ದಾರೆ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಬಾನು ಮುಷ್ತಾಕ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ. ಓಕೆ, ಸೊ ಈ ಒಂದು ಏನು ಪ್ರಜಾವಾಣಿ ಪೇಪರ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕಟಿಂಗ್ಸ್ ಇಂದ, ಸೋರ್ಸ್ ಇಂದ ನಾವು ಯಾವ್ಯಾವ ಮಾಹಿತಿಯನ್ನ ಇಲ್ಲಿ ಓದ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ, 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಯಾವ್ಯಾವ ಮಾಹಿತಿಯನ್ನ ಕವರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟನೇ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು. ಸೊ ನೋಡಿ, ಇದು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ, ಇದು 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನೂ ನಡೆದಿಲ್ಲ, ಬಳ್ಳಾರಿಯನ್ನ ಆಯ್ಕೆ ಮಾಡಲಾಗಿದೆ. ಓಕೆ, ಸೊ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಬಾನು ಮುಷ್ತಾಕ್ ಅವರನ್ನ ಯಾಕೆ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕರ್ನಾಟಕದ ನಾಡಿನ ಈ ರಾಜ್ಯದ ಹೆಸರಾಂತ ಸಾಹಿತಿ ಬಾನು ಮುಷ್ತಾಕ್ ಅವರು. ಯಾಕಂತ ಹೇಳಿದ್ರೆ ಕನ್ನಡಕ್ಕೆ ಒಂದು ದೊಡ್ಡ ಗೌರವವನ್ನ ತಂದು ಕೊಟ್ಟಿದ್ದಾರೆ. ಅದ್ಯಾವುದು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿದ್ದಾರೆ. ಯಾವ ಕೃತಿಗೆ ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಅವರು ಬರೆದಿರತಕ್ಕಂತಹ ಎದೆಯ ಹಣತೆ ಅಂತಕ್ಕಂತಹ ಕೃತಿಗೆ, ಹಾಟ್ ಲ್ಯಾಂಪ್ ಅಂತ ಹೇಳಿ ಕರಿತೇವೆ. ಎದೆಯ ಹಣತೆ ಅಂತಕ್ಕಂತಹ ಕೃತಿಗೆ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹಾರ್ಟ್ ಲ್ಯಾಂಪ್ ಕೃತಿಯನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ಲಾಸ್ಟ್ KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು. ಸೊ ಈ ಕನ್ನಡದಲ್ಲಿ ಎದೆಯ ಹಣತೆ ಅಂತಕ್ಕಂಥದ್ದು, ಇದನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ ಭಾಷೆಗೆ ಭಾಷಾಂತರವನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಬಳ್ಳಾರಿಯಲ್ಲಿ ಆಯೋಜನೆಯನ್ನ ಅಂದ್ರೆ ನಿರ್ಧಾರ ಮಾಡಿದ್ದಾರೆ ನಡೆಸಲಿಕ್ಕೆ. ಸೊ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬಾನು ಮುಷ್ತಾಕ್ ಅವರು ಏನು ಆಯ್ಕೆ ಆಗಿದ್ದಾರೆ, ಇವರು ಮೊದಲನೇ ಮಹಿಳಾ ಸಾಹಿತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿರುವಂತಹ ಮೊದಲ ಮಹಿಳಾ ಸಾಹಿತಿ ಬಾನು ಮುಷ್ತಾಕ್ ಅವರ? ಇಲ್ಲ, ಇದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಬೇಕು. ಇವರು ಐದನೇ ಮಹಿಳಾ ಸಾಹಿತಿ ಇವರಾಗಿದ್ದಾರೆ. ಬಾನು ಮುಷ್ತಾಕ್ ಅವರು ಮೊದಲನೇ ಮಹಿಳಾ ಸಾಹಿತಿ ಅಲ್ಲ, 5ನೇ ಮಹಿಳಾ ಸಾಹಿತಿ ಆಗಿದ್ದಾರೆ. ಹಾಗಾದ್ರೆ 1ನೇ ಮಹಿಳಾ ಸಾಹಿತಿ ಯಾರು ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರಬೇಕು. 1ನೇ ಮಹಿಳಾ ಸಾಹಿತಿ ಅಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಮಹಿಳಾ ಸಾಹಿತಿ ಯಾರು ಅಂತ ಹೇಳಿದ್ರೆ, ಜಯದೇವಿ ತಾಯಿ ಲಿಗಾಡೆ ಅಂತ ಹೇಳಿ ನಾವು ಕರಿತೇವೆ. ಯಾರು? ಜಯದೇವಿ ತಾಯಿ ಲಿಗಾಡೆ. ಸೊ ಇವರು ಯಾವ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಹಾಗಾದ್ರೆ ಅಂತ ನೋಡೋದಾದ್ರೆ, ಇವರು ವಹಿಸಿಕೊಂಡಿರ್ತಕ್ಕಂತಹ ಅಧಿವೇಶನದ ಅಧ್ಯಕ್ಷತೆ ಯಾವುದು ಅಂತ ಹೇಳಿದ್ರೆ, 1974ರಲ್ಲಿ ನಡೆದಂತಹ 48ನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿಕೊಂಡಿರ್ತಾರೆ. ಓಕೆ, ಇದು ಎಲ್ಲಿ ನಡೆಯುತ್ತೆ, ಯಾವ ಒಂದು ಸ್ಥಳದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಇದು ಮಂಡ್ಯದಲ್ಲಿ ಆಯೋಜನೆಯಾಗಿತ್ತು. ಓಕೆ, ಮಂಡ್ಯದಲ್ಲಿ ನಡೆದಂತಹ
48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಜಯದೇವಿ ತಾಯಿಲಿಗಾಡಿ ಅವರು ವಹಿಸಿಕೊಂಡಿದ್ರು. ಇವರು ಮೊದಲ ಮಹಿಳಾ ಸಾಹಿತಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಒಂದನೇ ಮಹಿಳಾ ಅಂದ್ರೆ ಮೊಟ್ಟ ಮೊದಲ ಮಹಿಳಾ ಸಾಹಿತಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಬಾನು ಮುಷ್ತಾಕ್ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇವರು ಬಾನು ಮುಷ್ತಾಕ್ ಅವರು ಏನಿದ್ದಾರೆ, ಇವರು ಮೊದಲ ಅಲ್ಪಸಂಖ್ಯಾತ ಮಹಿಳಾ ಸಾಹಿತಿ, ಅಲ್ಪಸಂಖ್ಯಾತ ಮಹಿಳಾ ಸಾಹಿತಿ. ಅಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುತ್ತಿರುವಂತಹ ಮೊಟ್ಟ ಮೊದಲ ಅಲ್ಪಸಂಖ್ಯಾತ ಮಹಿಳಾ ಸಾಹಿತಿಯವರು ಬಾನು ಮುಷ್ತಾಕ್ ಅವರು ಆಗಿದ್ದಾರೆ. ಬಾನು ಮುಷ್ತಾಕ್ ಅವರು. ಸೊ ಇದು ಏನಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ನಾವು ಬಾನು ಮುಷ್ತಾಕ್ ಅವ್ರ ಬಗ್ಗೆ ನೋಡಿದ್ವಿ, ಅದ್ರ ಜೊತೆಗೆ ಫಸ್ಟ್ ಯಾರು ಮಹಿಳಾ ಸಾಹಿತಿ ಆಗಿದ್ದಾರೆ ಅದನ್ನು ನೋಡಿದ್ವಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಓದಬೇಕಾಗುತ್ತೆ. ಸೊ ಯಾರು ಇದನ್ನ ನೋಟ್ ಡೌನ್ ಮಾಡ್ಕೊಂಡಿಲ್ಲ, ನೀವು ನೋಟ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ ಅಂತಕ್ಕಂಥದ್ದು ಇದೆ, ಟೆಲಿಗ್ರಾಮ್ ಚಾನಲ್. ಆ ಟೆಲಿಗ್ರಾಮ್ ಚಾನಲ್ ಕೂಡ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ PPTಯನ್ನು ನಾನು ಶೇರ್ ಮಾಡ್ತೇನೆ. ಅಲ್ಲೂ ಕೂಡ ನೀವು ಡೀಟೇಲ್ ಆಗಿ ಓದ್ಕೊಳ್ಳಬಹುದು. ಓಕೆ, ಸೊ ಇಲ್ಲಿ ನೋಡಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನೋಡಿದ್ವಿ. ಈಗ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆ ಮಾಡತಕ್ಕಂತಹ ಒಂದು ಸಂಸ್ಥೆ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಯಾವ ಸಂಸ್ಥೆ ಇದನ್ನ ಆಯೋಜನೆ ಮಾಡುತ್ತೆ ಅಂತ ಹೇಳಿದ್ರೆ, ಆಯೋಜನೆ ಮಾಡತಕ್ಕಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಮೇ 3ನೇ ತಾರೀಕಿಗೆ, ಮೇ 3, 1915ನೇ ತಾರೀಕಿಗೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ನೋಡಿ, ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುವುದಕ್ಕಿಂತ ಮುಂಚಿತವಾಗಿ ಇದರ ಹೆಸರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಇತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತಕ್ಕಂತಹ ಒಂದು ಹೆಸರಿತ್ತು. ಸೊ ಇದನ್ನ ಮರುನಾಮಕರಣ ಮಾಡ್ತಾರೆ. ಯಾರು ಮರುನಾಮಕರಣ ಮಾಡುವಲ್ಲಿ ಯಾರ ಪಾತ್ರ ಪ್ರಮುಖವಾಗಿತ್ತು ಅಂತ ಹೇಳಿದ್ರೆ BM ಶ್ರೀ ಅಂತಕ್ಕಂತಹ ಒಬ್ಬ ಸಾಹಿತಿ ಇರ್ತಾರೆ. BM ಶ್ರೀ ಅವರವರು ಈ ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಇರೋದನ್ನ ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಮರುನಾಮಕರಣ ಆಗ್ಲಿಕ್ಕೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಹಾಗಾದ್ರೆ ಈ ಒಂದು ಪರಿಷತ್ತು ಯಾವಾಗ ಸ್ಥಾಪನೆ ಆಯಿತು? ಮೇ 3, 1915ರಲ್ಲಿ. ಆಗಿನ ಸಂದರ್ಭದಲ್ಲಿ ಯಾರು ಏನಂತ ಹೇಳಿದ್ರೆ ಈ ಒಂದು ರಾಜ್ಯವನ್ನ ಅಂದ್ರೆ ಈ ಪ್ರಾಂತ್ಯವನ್ನ ಆಳ್ತಾ ಇದ್ರು. ಯಾಕಂದ್ರೆ ಅವಾಗ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಈ ಸಂಸ್ಥಾನದಲ್ಲಿ ಒಬ್ಬ ರಾಜರು ಆಳ್ತಾ ಇದ್ರು. ಅವರ ಹೆಸರು ನಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ಅವ್ರು ಯಾರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಏನು ಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಇದ್ರು. ಅವರ ಒಂದು ಆಳ್ವಿಕೆ ಅವಧಿಯಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರತಕ್ಕಂಥದ್ದು. ಸೊ ಇವರ ಒಂದು ಆಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ದಿವಾನರು ಯಾರಾಗಿದ್ದ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಓಕೆ, ಹಾಗಾದ್ರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಲ್ಲಿವರೆಗೂ ಕೂಡ ಕಾಲಕ್ರಮೇಣವಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ. ಸೊ ಎಲ್ಲಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕರ್ನಾಟಕದಲ್ಲಿಯೇ ನಡೆದಿದಾವ ಅಂತಕ್ಕಂತಹ ಪ್ರಶ್ನೆ ಇಲ್ಲ. ಕೆಲವೊಂದಿಷ್ಟು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕರ್ನಾಟಕದಿಂದ ಆಚೆಗೂ ಕೂಡ ನಡೆದಿದ್ದಾವೆ. ಅದ್ರ ಬಗ್ಗೆ ಕೇಳ್ತಾರೆ ನಿಮಗೆ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು ನಮಗೆ ಗೊತ್ತಿರಬೇಕು. ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ, ನಾನು ಶಾರ್ಟ್ ಆಗಿ ಬರೆದಿದ್ದೀನಿ ಅಂತ, ಸಂಸ್ಥಾಪಕ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಅವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾಗ್ತಾರೆ. ಸೊ ಇವರದು ವಿಶೇಷತೆ ನೋಡಿ, ಮೊದಲ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು 1915ರಲ್ಲಿ ಓಕೆ ಏನು ಸ್ಥಾಪನೆ ಆಗಿದೆಯಲ್ಲ, ಈ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲನೇ ಒಂದು ಸಮ್ಮೇಳನ ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಅದು ನಡೀತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಅದು ಬೆಂಗಳೂರಿನಲ್ಲಿ ನಡೆಯುತ್ತೆ ಮೊದಲನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ಮೊದಲ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಎಚ್ ವಿ ನಂಜುಂಡಯ್ಯ ಅವರೇ ವಹಿಸ್ಕೊಳ್ತಾರೆ.
ಸೊ ಮೊದಲ 3 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಎಚ್ ವಿ ನಂಜುಂಡೆಯವರೇ ವಹಿಸಿಕೊಳ್ತಾರೆ. ಮೊದಲನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯುತ್ತೆ. ಹಾಗಾದ್ರೆ ಕರ್ನಾಟಕದಿಂದ ಆಚೆಗೆ ನಡೆದಿರ್ತಕ್ಕಂತಹ ಒಂದು ಸಮ್ಮೇಳನಗಳು ಕೂಡ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಅಂದ್ರೆ ಕರ್ನಾಟಕದಿಂದ ಆಚೆಗೆ ನಡೆದಿರ್ತಕ್ಕಂತಹ ಮೊದಲನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕದಿಂದ ಆಚೆಗೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಅದು ನಡೆದಿರ್ತಕ್ಕಂಥದ್ದು ಮುಂಬೈಯಲ್ಲಿ. ಯಾವಾಗ, ಯಾವ ಪ್ರದೇಶದಲ್ಲಿ? ಮುಂಬೈಯಲ್ಲಿ. ಯಾವಾಗ ಅಂತ ಹೇಳಿದ್ರೆ 1935ರಲ್ಲಿ. ಓಕೆ, 35ರಲ್ಲಿ ಎಷ್ಟನೇ ಈ ಒಂದು ಮುಂಬೈಯಲ್ಲಿ ನಡೆದಿರ್ತಕ್ಕಂತಹ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುತ್ತದೆ ಅಂತ ಹೇಳಿದ್ರೆ, ಅದು 21ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುತ್ತೆ. ಅಂದ್ರೆ ಕರ್ನಾಟಕದಿಂದ ಆಚೆಗೆ ನಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು 21ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1935ರಲ್ಲಿ ಮುಂಬೈಯಲ್ಲಿ ನಡೆಯುತ್ತೆ. ಹಾಗಾದ್ರೆ ದೆಹಲಿಯಲ್ಲೂ ಕೂಡ ನಡೆದಿದೆ. ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಸಮ್ಮೇಳನ ಯಾವುದು ಅಂತ ಹೇಳಿದ್ರೆ, ಅದು 50ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಇದಿಷ್ಟು 360 ಡಿಗ್ರಿ ಆಂಗಲ್ ಅಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನ ಕವರ್ ಮಾಡಿರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ನಾವು ಭಾಷೆ ಬಗ್ಗೆ ಮಾತನಾಡುವಾಗ ನಮಗೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ಇಯರ್ ಅಂದ್ರೆ ಈ ಒಂದು 2008 ನಮಗೆ ನೆನಪಿರಬೇಕು. ಯಾಕಂದ್ರೆ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಯಾವಾಗ ನೀಡಲಾಯಿತು ಅಂತ ಕೇಳ್ತಾರೆ, ಅದು 2008ರಲ್ಲಿ. ಸೊ ಈ ಒಂದು ಕನ್ನಡ ಭಾಷೆ ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ನಾವು ಮಾತನಾಡುವಾಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಧಿಗಳು ಕೂಡ ನಮಗೆ ನೆನಪು ಇರಬೇಕಾಗುತ್ತೆ, ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥದ್ದು. ಸೊ ಭಾಷೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಭಾಷೆ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ವಿಧಿ 347 ರಾಜ್ಯಗಳ ಒಂದು ಅಧಿಕೃತವಾದಂತಹ ಭಾಷೆಗಳ ಗುರುತಿಸುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಧಿ 347. ಇನ್ನು 350A ಇರ್ತಕ್ಕಂಥದ್ದು. 350A ಕೂಡ ಬಹಳ ಇಂಪಾರ್ಟೆಂಟ್. 350A ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ನೋಡಿ, 350A ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನೀಗ ಕವರ್ ಮಾಡಿದ್ದೇನೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ನಾವು ನೋಡೋಣ, ಏನ್ ಪ್ರಶ್ನೆ ಇದೆ ಅಂತಕ್ಕಂಥದ್ದು. ನೋಡಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ನೋಡಿ, ಸರಿ ಅಂತ ಕೇಳಿದ್ದಾರೆ. ಓಕೆ, ಒಂದನೇ ಸ್ಟೇಟ್ಮೆಂಟ್, 1ನೇ ಸಾಹಿತ್ಯ ಸಮ್ಮೇಳನವು 1915ರಲ್ಲಿ ಬೆಂಗಳೂರಿನಲ್ಲಿ ನಡೆಯಿತು ಅಂತಕ್ಕಂಥದ್ದು. ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರಿಯಾಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಅದು ನಡೆದಿದೆ. ಸೊ 1ನೇ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ಹೊರಗೆ ನಡೆದ ಮೊದಲ ಸಮ್ಮೇಳನವು 1935ರಲ್ಲಿ ನವದೆಹಲಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ನವದೆಹಲಿ ಎಲ್ಲ ನಾವು ಓದಿದ್ದೇವೆ. 1ನೇ ಸಮ್ಮೇಳನ ಅಂದ್ರೆ ಕರ್ನಾಟಕದ ಆಚೆಗೆ ನಡೆದಿರ್ತಕ್ಕಂತಹ ಮೊದಲನೇ ಸಮ್ಮೇಳನ ಎಲ್ಲಿ ಅಂತ ಹೇಳಿದ್ರೆ, ಅದು ಮುಂಬೈಯಲ್ಲಿ ನಡೆದಿರತಕ್ಕಂಥದ್ದು. ಓಕೆ, ಸೊ ಇದು ಈ 2ನೇ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್. ಓಕೆ, ಸೊ ನೆಕ್ಸ್ಟ್ 3ನೇ ಹೇಳಿಕೆ ನೋಡೋಣ. 88ನೇ ಸಮ್ಮೇಳನವು 66 ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಆಯೋಜನೆಗೊಳ್ಳುತ್ತಿದೆ. ಎಸ್, ಬಳ್ಳಾರಿಯಲ್ಲಿ ನಡೀತಕ್ಕಂಥ ಈಗಿನ ಸಮ್ಮೇಳನ ಏನಿದೆಯಲ್ಲ, ಇದು ಅಲ್ಲಿ ನಡೀತಕ್ಕಂಥ ಮೊದಲನೇ ಸಮ್ಮೇಳನ ಅಲ್ಲ. ಆಲ್ರೆಡಿ ಸಮ್ಮೇಳನ ಜರುಗಿದೆ, ಈಗ ಮತ್ತೊಂದು ಸಮ್ಮೇಳನ ಅಲ್ಲಿ ಜರುಗ್ತಾ ಇದೆ. 66 ವರ್ಷಗಳ ನಂತರ ಈಗ ಅಲ್ಲಿ ಪುನಃ ಸಮ್ಮೇಳನ ನಡೀತಕ್ಕಂಥದ್ದು. ಓಕೆ, ಸೊ ಇದು ಕೂಡ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇದರಲ್ಲಿ 3ನೇ ಸ್ಟೇಟ್ಮೆಂಟ್ ನಮಗೆ ರಾಂಗ್ ಅಂತ, 3ನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರಿ ಅಂತ ಗೊತ್ತಿದೆ ಅಂತಂದಾಗ, 2ನೇ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡಬಹುದು. ನೋಡಿ, ಇದರಲ್ಲಿ ಯಾವುದು ಸರಿ ಅಂತ ಕೇಳಿದರೆ ತಪ್ಪಾಗಿರ್ತಕ್ಕಂಥದ್ದು ನಮಗೆ ಹೇಳಿಕೆ 2ನೇ ಹೇಳಿಕೆ ಅಂತ ಗೊತ್ತಿದೆ. ಸೊ 2 ಎಲ್ಲೆಲ್ಲಿದೆ? ಸಿ ಇದೆ, ಇದು ಕೂಡ ಎಲಿಮಿನೇಟ್ ಆಗುತ್ತೆ. 2 ಇದರಲ್ಲೂ ಇದೆ, ಇದು ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಈ 2ರಲ್ಲಿ ಸರಿಯಾದಂತಹ ಉತ್ತರ ಕಂಡುಹಿಡಿಬೇಕು. ಸೊ ಆಪ್ಷನ್ ಬಿ ಏನಿದೆಯಲ್ಲ ಅದು ಸರಿಯಾದಂತಹ ಉತ್ತರ. ಓಕೆ, ಸೊ ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಓಕೆ, ನೋಡಿ, ನಾನು ಏನೀಗ ನಿಮಗೆ ಟೀಚ್ ಮಾಡಿದ್ದೇನೆ ಅದೆಲ್ಲವನ್ನು ಕೂಡ ಅಗೇನ್ ನಾನು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ 2ನೇ ಟಾಪಿಕ್ ಅನ್ನ ನಾವು ನೋಡೋಣ. 2ನೇ ಟಾಪಿಕ್ ಏನಂತ ಹೇಳಿದ್ರೆ, ನೋಡಿ, ದ ಹಿಂದೂ ನ್ಯೂಸ್ ಪೇಪರ್ನ ಒಂದು ಕಟಿಂಗ್ಸ್ ಅನ್ನ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಏನ್ ಹೇಳ್ತಾ ಇದೆ? ನಿರ್ಮಲಾ ಸೀತಾರಾಮನ್ ಲಾಂಚಸ್ ವಿಜಯಪಥ ಲ್ಯಾಬ್ಸ್ ಇನ್ ಹೊಸಪೇಟ್ ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಇದೆ. ಹೊಸಪೇಟ್ ಗೌರ್ಮೆಂಟ್ ಸ್ಕೂಲ್ಸ್ ಅಂತ. ಸೊ ಏನಿದು? ಕೇಂದ್ರ ವಿತ್ತ ಸಚಿವೆ ಅಂತಂದ್ರೆ ಹಣಕಾಸು ಸಚಿವೆ. ಕೇಂದ್ರ ಹಣಕಾಸು ಸಚಿವೆಯಾಗಿರ್ತಕ್ಕಂತಹ ಯಾರು? ನಿರ್ಮಲಾ ಸೀತಾರಾಮನ್ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಉಪಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಏನದು? ವಿಜಯಪಥ ಅಂತಕ್ಕಂತಹ AI ಲ್ಯಾಬ್ಗಳನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಈ ವಿಜಯಪಥ AI ಲ್ಯಾಬ್ ಯಾವ ಉದ್ದೇಶಕ್ಕೆ ಇದನ್ನ ಸ್ಥಾಪನೆ ಮಾಡಿದ್ದಾರೆ, ಈ ಉಪಕ್ರಮವನ್ನ ಜಾರಿಗೆ ತಂದಿದ್ದಾರೆ, ಇದನ್ನ ಯಾರು ಈ ಉಪಕ್ರಮವನ್ನ ಯಾರು
ಜಾರಿಗೆ ತರುವಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದೊಂದಾಗಿ ನಾವು ನೋಡೋಣ. ನೋಡಿ, ವಿಜಯಪಥ ಲ್ಯಾಬ್ ಏನಿದೆಯಲ್ಲ, ಇದು ವಿಜಯಪಥ ಲ್ಯಾಬ್ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ವಿಜಯನಗರ ಜಿಲ್ಲೆಯ ಇಲ್ಲಿ ಕೊಟ್ಟಿರೋ ಹಾಗೆ ಹೊಸಪೇಟೆಯಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಹೊಸಪೇಟೆಯಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಸೊ ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ಉಪಕ್ರಮದ ಉದ್ದೇಶ, ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಿರ್ಮಲಾ ಸೀತಾರಾಮನ್ ಅವರು. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನ್ ಕಲಿಸುವಂತ ಗುರಿಯನ್ನ ಹೊಂದಿದೆ ಅಂತ ಹೇಳಿದ್ರೆ, ಇದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಓಕೆ, ನೆಕ್ಸ್ಟ್ ಸ್ಟೆಮ್ ಅಂತ ಹೇಳ್ತೇವೆ. ಸ್ಟೆಮ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗು ಅಂಡ್ ಮ್ಯಾಥಮೆಟಿಕ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ. ಓಕೆ, ಅದರ ಜೊತೆಗೆ IoT ಅಂತ ಕರಿತೇವೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, ಅದನ್ನ ಕಲಿಸ್ತಕ್ಕಂಥದ್ದು. ನೆಕ್ಸ್ಟ್ ರೋಬೋಟಿಕ್ಸ್, ಇದಾದ ನಂತರ ಕೋಡಿಂಗ್ ಅನ್ನ ಕಲಿಸ್ತಕ್ಕಂಥದ್ದು. ಸೊ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದರ ಉದ್ದೇಶ, ವಿಜಯಪಥ AI ಲ್ಯಾಬ್ ಅನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು, ಅದನ್ನ ಜಾರಿಗೆ ತಂದಿರತಕ್ಕಂಥ ಉದ್ದೇಶ ಏನಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಕೃತಕ ಬುದ್ಧಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸು, ಇಂಟರ್ನೆಟ್ ಆಫ್ ಥಿಂಗ್ಸು, ರೋಬೋಟಿಕ್ಸ್ ಮತ್ತೆ ಕೋಡಿಂಗ್ ಅನ್ನ ಕಲಿಸುವಂಥದ್ದು ಇದರ ಒಂದು ಗುರಿಯಾಗಿದೆ. ಹಾಗಾದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಹೇಳಿದ್ರೆ ಯಾವ ತರಗತಿ, ಎಲ್ಲ ತರಗತಿಯ ಮಕ್ಕಳಿಗೆ ಕಲಿಸ್ತಾರ? ಇಲ್ಲ, ಇಲ್ಲಿ ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. 6ರಿಂದ 10ನೇ ತರಗತಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ, 6ರಿಂದ 10ನೇ ತರಗತಿಯ ಮಕ್ಕಳಿಗೆ ಇದನ್ನ ಈ ಒಂದು AI, STEM, IoT, ರೋಬೋಟಿಕ್ಸ್ ಮತ್ತೆ ಕೋಡಿಂಗ್ ಅನ್ನ ಕಲಿಸ್ತಾರೆ. ಹಾಗಾದ್ರೆ ಈ ಒಂದು ಉಪಕ್ರಮವನ್ನ ಜಾರಿಗೆ ತಂದಿರತಕ್ಕಂಥವ್ರು ಯಾರು? ಈ ಉಪಕ್ರಮವನ್ನ ಜಾರಿಗೆ ತಂದಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಸೈಂಟ್ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ. ಸೈಂಟ್ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ, ಕಸ ಅಂತ ಆಗಿದೆ, ಹಂಗೆ ಓದ್ಕೋಬೇಡಿ. ಕರ್ನಾಟಕ ಸರ್ಕಾರ ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಸೊ ನಿಮ್ಗೆ ಏನ್ ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ, ಯಾವುದೋ ಒಂದು ಇಲಾಖೆ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ, ಸ್ಟೇಟ್ಮೆಂಟ್ ಅಲ್ಲಿ. ಯಾವುದೋ ಒಂದು ಇಲಾಖೆ ಅಲ್ಲ, ಇದು ಸೈಂಟ್ ಫೌಂಡೇಶನ್ ಅಂತ ಏನಿದೆಯಲ್ಲ, ಆ ಒಂದು ಫೌಂಡೇಶನ್ ಜಾರಿಗೆ ತಂದಿರತಕ್ಕಂಥದ್ದು. ಈ ಸೈಂಟ್ ಫೌಂಡೇಶನ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವರು ಇದನ್ನ CSR ಫಂಡ್ ಅಲ್ಲಿ ಜಾರಿಗೆ ತರ್ತಾ ಇದ್ದಾರೆ. CSR ಫಂಡ್ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂತ ಹೇಳಿ ಕರಿತೇವೆ. ಈ CSR ಫಂಡ್ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿರಬೇಕು. CSR ಫಂಡ್ ಬಗ್ಗೆ ಹೇಳ್ತಕ್ಕಂತಹ ಒಂದು ಕಾಯ್ದೆ ಯಾವುದು ಅಂತ ಹೇಳಿದ್ರೆ, ಕಂಪನಿ ಕಾಯ್ದೆ ಅಂತ ಇದೆ. ಹೌದಾ, ಕಂಪನಿ ಕಾಯ್ದೆ ಅಂತ ಇದೆ. ಆ ಕಂಪನಿ ಕಾಯ್ದೆ ಸೆಕ್ಷನ್, ಕಂಪನಿ ಕಾಯ್ದೆ ಸೆಕ್ಷನ್ 135 ಏನಿದೆಯಲ್ಲ, ಸೆಕ್ಷನ್ 135, ಈ ಸೆಕ್ಷನ್ 135 ಈ CSR ಫಂಡ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ಕೊಡುತ್ತೆ. ಆ ಒಂದು CSR ಫಂಡು ಈ ಒಂದು ಕಂಪನಿ ಕಾಯ್ದೆ 135ರ ಅಡಿಯಲ್ಲಿ ನಿಯಂತ್ರಣಕ್ಕೆ ಒಳಪಡುತ್ತೆ. ಏನ್ ಹೇಳುತ್ತೆ, ಕೆಲವೊಂದಿಷ್ಟು ಮಾನದಂಡಗಳನ್ನ, ಅರ್ಹತೆಗಳನ್ನ ಪೂರೈಸಿರತಕ್ಕಂತಹ ಕಂಪನಿಗಳು ತಮ್ಮ ನಿವ್ವಳ ಲಾಭದ, ನೆಟ್ ಪ್ರಾಫಿಟ್ ಅಂತ ಹೇಳ್ತೇವೆ, ನಿವ್ವಳ ಲಾಭದ ಶೇಕಡಾ 2ರಷ್ಟು, ನಿವ್ವಳ ಲಾಭದ ಶೇಕಡಾ 2ರಷ್ಟು ಹಣವನ್ನ ಸಾಮಾಜಿಕ ಅಭಿವೃದ್ಧಿ ಚಟುವಟಿಕೆಗಳಿಗೆ ವ್ಯಯವನ್ನ ಮಾಡಬೇಕು ಅಂತ ಹೇಳುತ್ತೆ. ಸಾಮಾಜಿಕ ಅಭಿವೃದ್ಧಿ ಚಟುವಟಿಕೆಗಳಿಗೆ. ಸೊ ಯಾವ್ಯಾವ ಚಟುವಟಿಕೆಗಳು ಬರ್ತವೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಶೆಡ್ಯೂಲ್ 7 ಅಲ್ಲಿ ಬರ್ತವೆ. ಆ ಕಾಯ್ದೆಗೆ ಸಂಬಂಧಪಟ್ಟಾಗಿ ಶೆಡ್ಯೂಲ್ 7 ಅಂತಕ್ಕಂಥದ್ದಿದೆ. ಆ ಶೆಡ್ಯೂಲ್ 7 ಅಲ್ಲಿ ಟಾಪಿಕ್ಸ್ ಅನ್ನ, ಅಂದ್ರೆ ಯಾವ್ಯಾವ ಅಂಶಗಳು ಬರ್ತವೆ ಅದನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಅಡಿಯಲ್ಲಿ ಈ ಸೈಂಟ್ ಫೌಂಡೇಶನ್ CSR ಫಂಡ್ ಅಡಿಯಲ್ಲಿ ಇದನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಇದಿಷ್ಟೇನಪ್ಪಾ ಅಂತ ಹೇಳಿದ್ರೆ ವಿಜಯಪಥ AI ಲ್ಯಾಬ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಇನ್ನೊಂದು ವಿಚಾರ ನಮ್ಗೆ ಗೊತ್ತಿರಬೇಕಿಲ್ಲಿ ಏನಂದ್ರೆ, ನಾನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, IoT, ರೋಬೋಟಿಕ್ಸ್, ಕೋಡಿಂಗ್ ಅಂತ ಹೇಳಿದೆ. ಸೊ ಇದನ್ನ ಕಲಿಸುವಂತಹ ಒಂದು ಗುರಿಯನ್ನ ಹೊಂದಬೇಕು ಅಂತ ಹೇಳಿ ಏನ್ ಎಜುಕೇಶನ್ ಪಾಲಿಸಿ ಬಂದಿದೆ, NEP 2020ರಲ್ಲೂ ಕೂಡ ಇದರ ಬಗ್ಗೆ ಒತ್ತಿ ಹೇಳಿದ್ದಾರೆ. ಸೊ ನಮ್ಮ ಶಾಲಾ ಮಕ್ಕಳಿಗೆ ಇದರ ಒಂದು ಮಾಹಿತಿಯನ್ನ ಕೊಡಬೇಕು, ಕಲಿಸುವಂತಹ ಒಂದು ಗುರಿಯನ್ನ ಹೊಂದಬೇಕು ಅಂತಕ್ಕಂಥದ್ದನ್ನ ಒತ್ತಿ ಹೇಳಿದೆ NEP 2020. ಸೊ ಇದಿಷ್ಟು ಏನಪ್ಪಾ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ 360 ಕವರೇಜ್. ಈಗ ನೆಕ್ಸ್ಟ್ ಟಾಪಿಕ್ ನಾವು ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಕ್ಕಿಂತ ಮುಂಚಿತವಾಗಿ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅದನ್ನ ನಾವು ನೋಡೋಣ. ಸೊ ಪ್ರಶ್ನೆ,
ಇತ್ತೀಚೆಗೆ ಚಾಲನೆ ನೀಡಲಾಗಿರ್ತಕ್ಕಂತಹ ವಿಜಯಪಥ ಎಐ ಲ್ಯಾಬ್ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಸೊ ಇಲ್ಲಿ ಯಾವುವು ಸರಿ ಅಂತ ಕೇಳಿದರೆ ಸರಿಯಾದಂತಹ ಹೇಳಿಕೆಯನ್ನು ನಾವು ಗುರುತಿಸಬೇಕು. ಇದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎಐ ಸ್ಟೆಮ್ ರೋಬೋಟಿಕ್ಸ್ ಕೌಶಲ್ಯಗಳನ್ನು ಕಲಿಸಲು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾದ ಒಂದು ಪ್ರಾಯೋಗಿಕ ಯೋಜನೆಯಾಗಿದೆ. ಸೊ ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಓಕೆ, ಸೊ ಇಲ್ಲಿ ಸರಿಯಾದಂತಹ ಹೇಳಿಕೆ ಯಾವ್ದಂತ ಕೊಟ್ಟಿದ್ದಾರೆ, ಬಿ ನಲ್ಲಿ ಒಂದು ಇಲ್ಲ. ಸೊ ನಾನು ಈಸಿಯಾಗಿ ಆಪ್ಷನ್ ಬಿ ಅನ್ನ ಎಲಿಮಿನೇಟ್ ಮಾಡ್ತೇನೆ. ಓಕೆ, ಈ ಯೋಜನೆಯನ್ನು ಸೈಂಟ್ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ CSR ಫಂಡ್ ಅಡಿಯಲ್ಲಿ ಜಾರಿಗೊಳಿಸಿವೆ. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ 1 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ 2 ಇಲ್ಲ, 2 ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಸೊ ಸಿ ಅನ್ನು ನಾನು ಎಲಿಮಿನೇಟ್ ಮಾಡ್ತೇನೆ. ಉಳಿದಿರತಕ್ಕಂಥದ್ದು 1 ಮತ್ತು 2 ಅಥವಾ 1, 2, 3. ಸೊ 3ನೇ ಸ್ಟೇಟ್ಮೆಂಟ್ ನೋಡೋಣ. ಈ ಉಪಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವಾಲಯದ PM ಶ್ರೀ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಧನ ಸಹಾಯವನ್ನು ನೀಡಲಾಗಿದೆ ಅಂತ. ಸೊ ನೋಡಿ, ನಾನು ಆಗ್ಲೇ ಹೇಳಿದ್ದೇನೆ, ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಇಲಾಖೆ ಸಂಸ್ಥೆ ಇದನ್ನ ಜಾರಿಗೆ ತಂದಿದೆ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ತಪ್ಪು ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಅದಲು ಬದಲು ಮಾಡಿರ್ತಾರೆ, ಇಲ್ಲ ಅದನ್ನ ಬೇರೆ ಇಲಾಖೆ ಬದಲು ಬೇರೆ ಇಲಾಖೆ ಕೊಟ್ಟಿರ್ತಾರೆ, ಇಲ್ಲ ಸಂಪೂರ್ಣವಾಗಿ ಅದನ್ನು ತಪ್ಪು ಕೊಟ್ಟಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಪ್ರತಿ ಬಾರಿ ತಪ್ಪು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಆ ರೀತಿ ನೀವು ಕಾನ್ಸೆಪ್ಟ್ ಇಟ್ಕೋಬೇಡಿ. ಬಟ್ ಈ ತರ ಬಂದಾಗ ನಿಮ್ಮ ಮೈಂಡ್ ಅಲರ್ಟ್ ಆಗಬೇಕು, ಇದು ಸರಿ, ಇಲ್ಲಿ ಏನಾದರೂ ಟ್ರ್ಯಾಪ್ ಮಾಡಿರಬಹುದು ಅಂತ. ಸೊ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ರಾಂಗ್. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಇಲಾಖೆ ಇದನ್ನ ಜಾರಿಗೆ ತಂದಿಲ್ಲ. ಸೈಂಟ್ ಫೌಂಡೇಶನ್ ಅವರು ಕರ್ನಾಟಕ ಸರ್ಕಾರ ಜೊತೆಗೂಡಿ CSR ಫಂಡ್ ಅಡಿಯಲ್ಲಿ ಇದನ್ನ ಜಾರಿಗೆ ತಂದಿರತಕ್ಕಂಥದ್ದು. ಸೊ ರೈಟ್ ಆನ್ಸರ್ ಈಸ್ ಯಾವುದು? ಓಕೆ, 1 ಮತ್ತು 2 ಮಾತ್ರ. 3ನೇ ಸ್ಟೇಟ್ಮೆಂಟ್ ಇಲ್ಲಿ 3 ಕೊಟ್ಟಿದ್ದಾರೆ, 3ನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸರಿಯಾದಂತಹ ಸ್ಟೇಟ್ಮೆಂಟ್ ಅಷ್ಟೇ ಕೇಳಿದ್ದಾರೆ. ಸೊ 1 ಮತ್ತು 2 ಮಾತ್ರ, ಆಪ್ಷನ್ ಏನಿದೆಯಲ್ಲ ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನಾನು ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್. ಓಕೆ ನೋಡಿ, ಇದು GI ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖವಾದಂತಹ ಒಂದು ಮಾಹಿತಿ. ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಾವು ನೋಡಿದ್ರೆ, ಯಾವುದೇ ಒಂದು ಎಕ್ಸಾಮ್ ಇರಲಿ, ಅಲ್ಲಿ GI ಟ್ಯಾಗ್ಗಳು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೇವೆ, ಭೌಗೋಳಿಕ ಸೂಚಕ ಉತ್ಪನ್ನಗಳು ಅಂತ ಹೇಳ್ತೇವೆ. ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನೋಡಿ, ಇದು PIB ಇಂದ ನಾನು ತೆಗೆದುಕೊಂಡಿರ್ತಕ್ಕಂತಹ ಒಂದು ಮಾಹಿತಿ. ಏನು ಹೇಳಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲೂ ಕೂಡ 50ಕ್ಕಿಂತ ಹೆಚ್ಚು GI ಟ್ಯಾಗ್ಗಳನ್ನ ಘೋಷಣೆಯನ್ನ ಮಾಡಲಾಗಿದೆ. ಸೊ ಕರ್ನಾಟಕದ 3 ಪ್ರಮುಖ ಉತ್ಪನ್ನಗಳನ್ನ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವ ದೇಶ ಅಂತ ಗೊತ್ತಾಯ್ತು? ಮಾಲ್ಡೀವ್ಸ್ ದೇಶ. ಇಲ್ಲಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂತಹ ಮಾಹಿತಿ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದ 3 ಉತ್ಪನ್ನಗಳನ್ನ, ಅಂದ್ರೆ GI ಟ್ಯಾಗ್ಗಳನ್ನ ಹೊಂದಿರತಕ್ಕಂಥ ಉತ್ಪನ್ನಗಳನ್ನ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ 3 ಉತ್ಪನ್ನಗಳು ಕೂಡ ಇಂಪಾರ್ಟೆಂಟ್. ಯಾವ್ಯಾವ ಉತ್ಪನ್ನಗಳು ಅಂತ ಹೇಳಿ ಕೇಳಬಹುದು. ಒಂದು ನಂಜನಗೂಡಿನ ರಸಬಾಳೆ. ನಂಜನಗೂಡಿನ ರಸಬಾಳೆ. ಓಕೆ, ಅದಾದ ನಂತರ ಎರಡನೆಯ ಒಂದು ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಮೈಸೂರಿನ ವೀಳ್ಯದೆಲೆ. ಮೈಸೂರಿನ ವೀಳ್ಯದೆಲೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಇಂಡಿಯ ನಿಂಬೆ. ಓಕೆ, ಸೊ ಇಲ್ಲಿ ನಂಜನಗೂಡಿನ ರಸಬಾಳೆ ಏನಿದೆಯಲ್ಲ, ನಂಜನಗೂಡಿನ ರಸಬಾಳೆ ಇದನ್ನ ಮೈಸೂರಿನ ಕಪ್ಪು ಜೇಡಿ ಮಣ್ಣಿನಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಮೈಸೂರಿನಲ್ಲಿ ಕಂಡು ಬರತಕ್ಕಂತಹ ಮೈಸೂರಿನ ಕಪ್ಪು ಜೇಡಿ ಮಣ್ಣಿನಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಓಕೆ, ಕಪ್ಪು ಜೇಡಿ ಮಣ್ಣಿನಲ್ಲಿ ಈ ಒಂದು ರಸಬಾಳೆಯನ್ನ ಬೆಳೀತಾರೆ, ಕಪ್ಪು ಜೇಡಿ ಮಣ್ಣು. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ನಂಜನಗೂಡಿನ ರಸಬಾಳೆ ಈ ಒಂದು ಉತ್ಪನ್ನಕ್ಕೆ ಯಾವಾಗ GI ಟ್ಯಾಗ್ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ 2006ರ ಸಂದರ್ಭದಲ್ಲಿ ಇದಕ್ಕೆ GI ಟ್ಯಾಗ್ ಒಂದು ಕೊಟ್ಟಿರ್ತಕ್ಕಂಥದ್ದು. ಯಾವುದಕ್ಕೆ? ನಂಜನಗೂಡಿನ ರಸಬಾಳೆಗೆ. ಅದೇ ರೀತಿ ಮೈಸೂರಿನ ವೀಳ್ಯದೆಲೆ. ಸೊ ಮೈಸೂರಿನ ವೀಳ್ಯದೆಲೆ ಇದೆಯಲ್ಲ, ಇದು ವಿಶೇಷವಾದಂತಹ ಸುವಾಸನೆಯನ್ನು ಹೊಂದಿರತಕ್ಕಂತಹ ಒಂದು ಬೆಳೆ. ಸೊ ವೀಳ್ಯದೆಲೆ ಇದಕ್ಕೆ 2005ರಲ್ಲಿ GI ಟ್ಯಾಗ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಇಂಡಿಯ ನಿಂಬೆ ಅಂತ ಇದೆ. ಸೊ ಇಂಡಿಯ ನಿಂಬೆಗೆ ಯಾವಾಗ GI ಟ್ಯಾಗ್ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ 2023. ಸೊ ಈ ಇಂಡಿಯ ನಿಂಬೆಯ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಫ್ಯಾಕ್ಟ್ ಏನಂತ ಹೇಳಿದ್ರೆ, ಇದರಲ್ಲಿ 55% ಹೆಚ್ಚು ರಸದ ಪ್ರಮಾಣ ಇರ್ತಕ್ಕಂಥದ್ದು. ಓಕೆ, ಅದರ ಜೊತೆಗೆ ವಿಟಮಿನ್ ಸಿ ಏನಿದೆಯಲ್ಲ, ಇದು ಯಥೇಚ್ಛವಾಗಿ ಈ ಒಂದು ನಿಂಬೆ ಹಣ್ಣಿನಲ್ಲಿ ಕಂಡು ಬರುತ್ತೆ. ಸೊ ಈ ರೀತಿ ಈ ಒಂದು 3 ಬೆಳೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೀವು KS ಪ್ರಿಲಿಮ್ಸ್ಗೆ ಏನು ಓದ್ತಾ ಇದ್ದಿಲ್ಲ, ನಿಮಗೆ ಎಲ್ಲಾ GI ಟ್ಯಾಗ್ಗಳ ಬಗ್ಗೆ ಮಾಹಿತಿ ಇರಬೇಕು. ಸೊ ನೀವು ಹೋಮ್ವರ್ಕ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿವರೆಗೆ ಏನೇನು GI ಟ್ಯಾಗ್ಗಳನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ಇತ್ತೀಚೆಗೆ GI ಟ್ಯಾಗ್ಗಳನ್ನ ಕರ್ನಾಟಕ ಸರ್ಕಾರದಿಂದ ಯಾವುದಕ್ಕೆ ಘೋಷಣೆ ಮಾಡಿದ್ದಾರೆ ಅವೆಲ್ಲವನ್ನೂ ಕೂಡ ನೀವು ಓದ್ಕೊಂಡಿರ್ಬೇಕು. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು, ಬ್ಯಾಕ್ ಗ್ರೌಂಡ್. ಸೊ ಅದನ್ನ ಎಲ್ಲಿ ಬೆಳೆಯಲಾಗುತ್ತೆ, ಅದರದ ವಿಶೇಷತೆ ಏನು, ಅವೆಲ್ಲವುಗಳು ಕೂಡ ಗೊತ್ತಿರಬೇಕು. ಮತ್ತೆ ಯಾವ ವರ್ಷ ಆ ಒಂದು ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನ ಕೊಡಲಾಯಿತು ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ,
ಸೊ ಇಲ್ಲಿ ಇನ್ನೊಂದು ಪ್ರಮುಖವಾದಂತಹ ಮಾಹಿತಿ ಇದೆ. GI ಟ್ಯಾಗ್ ಅಂತ ಹೇಳಿದ್ರೆ, ಸೊ ಈ ಒಂದು GI ಟ್ಯಾಗ್ಗಳನ್ನ ನೋಂದಣಿ ಮಾಡ್ತಕ್ಕಂತಹ ಒಂದು ಕಚೇರಿ ಇದೆ. ಆ ಕಚೇರಿಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕಾಗುತ್ತೆ. ಅದು ಚೆನ್ನೈಯಲ್ಲಿ ಕಂಡು ಬರುತ್ತೆ. ನಾರ್ಮಲ್ ಆಗಿ ಈ GI ನೋಂದಣಿ ಕಚೇರಿ ಅಂತ ಇಟ್ಕೊಳ್ಳಿ. ಭೌಗೋಳಿಕ ಸೂಚಕ ಉತ್ಪನ್ನಗಳ ನೋಂದಣಿ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತ ಡೈರೆಕ್ಟ್ ಆಗಿ ಕೊಡಬಹುದು. ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಇದು ದೆಹಲಿಯಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ರಾಂಗ್. ನಾವು ನಾರ್ಮಲ್ ಆಗಿ ಕೇಂದ್ರ ಸರ್ಕಾರದ ಈ ಒಂದು GI ಟ್ಯಾಗ್ಗಳ ನೋಂದಣಿ ಕಚೇರಿಗಳಾಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು ದೆಹಲಿಯಲ್ಲಿ ಇರ್ತವೆ ಅಂತಕ್ಕಂಥದ್ದು ನಮ್ದು ಕಾಮನ್ ಆಗಿ ಪರ್ಸೆಪ್ಷನ್ ಇರುತ್ತೆ. ಬಟ್ ಇದು ಚೆನ್ನೈಯಲ್ಲಿ ಇರತಕ್ಕಂಥದ್ದು. ಒಂದು ಸಾರಿ GI ಟ್ಯಾಗ್ ಅನ್ನ ಪಡ್ಕೊಂಡ್ರೆ ಇದನ್ನ 10 ವರ್ಷಗಳ ಅವಧಿಯವರೆಗೆ ಕೊಡ್ತಾರೆ. 10 ವರ್ಷದ ಅವಧಿಯವರೆಗೆ ಅದನ್ನ GI ಟ್ಯಾಗ್ ಒಂದು ಅವಧಿಯನ್ನ ಹೊಂದಿರತಕ್ಕಂಥದ್ದು. ಸೊ ಈ GI ಟ್ಯಾಗ್ ಏನು 10 ವರ್ಷಗಳವರೆಗೆ ಕೊಡ್ತಾರೆ, ಇದನ್ನ ಅಗೇನ್ ಏನಪ್ಪಾ ಅಂತ ಹೇಳಿದ್ರೆ ನವೀಕರಣ ಮಾಡಬಹುದು. ಮರು ನವೀಕರಣ ಮಾಡಿ ಇದನ್ನ ಅನಿರ್ದಿಷ್ಟ ಅವಧಿವರೆಗೆ ನವೀಕರಣ ಮಾಡುತ್ತಾ ಹೋಗಬಹುದು. ಓಕೆ, ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಈ GI ಟ್ಯಾಗ್ನ ಒಂದು ಕೇಂದ್ರ ಕಚೇರಿ ಬಗ್ಗೆ ಆಯಿತು, ಮತ್ತೆ ಎಷ್ಟು ವರ್ಷಗಳ ಕಾಲದವರೆಗೆ ಇದನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಮೊದಲ GI ಟ್ಯಾಗ್ ಇಂಡಿಯಾದಲ್ಲಿ ಫಸ್ಟ್ ಯಾವ ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನು ಕೊಟ್ಟರು ಅಂತ ಹೇಳಿದ್ರೆ ಅದು ಡಾರ್ಜಿಲಿಂಗ್ ಟೀ ಏನಿದೆಯಲ್ಲ, ಡಾರ್ಜಿಲಿಂಗ್ ಟೀಗೆ ಮೊದಲ ಫಸ್ಟ್ GI ಟ್ಯಾಗ್ ಇದಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಇದು GI ಟ್ಯಾಗ್ ಬಗ್ಗೆ ಒಂದು ಮಾಹಿತಿ. ಹಾಗಾದ್ರೆ GI ಟ್ಯಾಗ್ ಏನೀಗ ನಾನು 3 GI ಟ್ಯಾಗ್ಗಳನ್ನು ಹೇಳಿದ್ದೇನೆ. ಈ 3 GI ಟ್ಯಾಗ್ಗಳನ್ನ ಅಥವಾ GI ಟ್ಯಾಗ್ಗಳನ್ನ ಹೊಂದಿರತಕ್ಕಂತಹ ಉತ್ಪನ್ನಗಳನ್ನ ಯಾರು ರಫ್ತು ಮಾಡ್ತಾ ಇದ್ದಾರೆ, ಯಾವ ಇಲಾಖೆ ರಫ್ತು ಮಾಡ್ತಾ ಇದೆ, ಯಾವ್ದಾದ್ರು ಸಂಸ್ಥೆ ಇದೆಯಾ ಅದು ಕೂಡ ಕೇಳ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಪ್ರಮುಖವಾಗಿ ಅಪೇಡಾ ಅಂತ ಇದೆ. ಓಕೆ, ಇದ್ರದ್ದು ಎಕ್ಸ್ಪ್ಯಾನ್ಷನ್ ಅನ್ನು ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಬೇರೆ ಎಕ್ಸಾಮ್ಸ್ ಅಲ್ಲಿ. ಅಗ್ರಿಕಲ್ಚರಲ್ ಪ್ರೊಸೆಸಿಂಗ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಯಾವ ಇಲಾಖೆಯಲ್ಲಿ ಬರುತ್ತೆ ಅದನ್ನು ಕೇಳ್ತಾರೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಅಪೇಡಾ ಕಾರ್ಯನಿರ್ವಹಿಸುತ್ತೆ. ಈ ಅಪೇಡಾ ಮತ್ತು ಕರ್ನಾಟಕದ ತೋಟಗಾರಿಕಾ ಇಲಾಖೆ ಇವರು ಒಟ್ಟಿಗೆ ಸೇರಿ ಈ ಒಂದು ಉತ್ಪನ್ನಗಳನ್ನ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಿರ್ತಕ್ಕಂಥದ್ದು. ಅಪೇಡಾ ಯಾವ ಒಂದು ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅದು ಗೊತ್ತಾಯ್ತು. ಅಪೇಡಾ ಅಂದ್ರೆ ಅದರ ಎಕ್ಸ್ಪ್ಯಾನ್ಷನ್ ಗೊತ್ತಾಯ್ತು. ಸೊ ಯಾರು ರಫ್ತು ಮಾಡಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕದ ಒಂದು ತೋಟಗಾರಿಕಾ ಇಲಾಖೆ ಮತ್ತು ಅಪೇಡಾ ಒಟ್ಟಿಗೆ ಈ ಒಂದು 3 ಉತ್ಪನ್ನಗಳನ್ನ ರಫ್ತು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಈ GI ಟ್ಯಾಗ್ಗಳು ಏನಿದಾವಲ್ಲ, ಈ GI ಟ್ಯಾಗ್ಗಳು WTO ಟ್ರಿಪ್ಸ್ ನ ಅಗ್ರಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರಕವಾಗಿ ಇವು ಕೆಲಸವನ್ನ ಮಾಡ್ತವೆ. ಅಂದ್ರೆ ಟ್ರಿಪ್ಸ್ ಅಂದ್ರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥದ್ದಿದೆ. ಇಲ್ಲಿ ನಾನು ಅದನ್ನ ನಿಮಗೆ ಕೊಟ್ಟಿದ್ದೀನಿ ಅದರ ಮಾಹಿತಿ. ಸೊ ಟ್ರಿಪ್ಸ್ಗೆ ಅನುಗುಣವಾಗಿ ಇದನ್ನ ಘೋಷಣೆ ಮಾಡಲಾಗುತ್ತೆ. ಸೊ ವಿಶ್ವ ವ್ಯಾಪಾರ ಸಂಸ್ಥೆ ಏನಿದೆಯಲ್ಲ, ವಿಶ್ವ ವ್ಯಾಪಾರ ಸಂಸ್ಥೆ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳು ಒಪ್ಪಂದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು. ಓಕೆ, GI ಟ್ಯಾಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆಗಿರ್ತಕ್ಕಂತಹ ಒಂದು ಕಾಯ್ದೆ ಕೂಡ ಇದೆ, ಭೌಗೋಳಿಕ ಸೂಚಕಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ. ಸೊ ಈ ಭೌಗೋಳಿಕ ಸೂಚಕಗಳನ್ನ ಈ ಕಾಯ್ದೆ ಅಡಿಯಲ್ಲಿ ಇದನ್ನ ಏನಂತ ಹೇಳಿದ್ರೆ GI ಟ್ಯಾಗ್ಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು ಆಗುತ್ತೆ. ಕರ್ನಾಟಕದಲ್ಲಿ 50ಕ್ಕಿಂತ ಹೆಚ್ಚು ಉತ್ಪನ್ನಗಳಿಗೆ GI ಟ್ಯಾಗ್ ನ ಕೊಟ್ಟಿದ್ದಾರೆ. ಆದ್ರೆ ಅತಿ ಹೆಚ್ಚು GI ಟ್ಯಾಗ್ಗಳನ್ನ ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಇದೂ ಕೂಡ ಒಂದು ಅಂತ ನಾನು ಕೊಟ್ಟಿದ್ದೇನೆ. ಸೊ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಸೊ ಪ್ರಶ್ನೆಯನ್ನ ನಾವು ನೋಡೋಣ. ಕರ್ನಾಟಕದಿಂದ ಇತ್ತೀಚೆಗೆ ಮಾಲ್ಡೀವ್ಸ್ಗೆ ರಫ್ತು ಮಾಡಲಾದ ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡೋಣ. ಸ್ಟೇಟ್ಮೆಂಟ್ 1, ನಂಜನಗೂಡು ರಸಬಾಳೆಯನ್ನ ಮೈಸೂರು ಜಿಲ್ಲೆಯ ಕಪ್ಪು ಜೇಡಿ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. ವಿಜಯಪುರ ಜಿಲ್ಲೆ ಅಂದ್ರೆ ಇಂಡಿ ಲಿಂಬೆ ವಿಜಯಪುರ ಜಿಲ್ಲೆಗೆ ಸೇರಿದ GI ಟ್ಯಾಗ್ ಪಡೆದ ಉತ್ಪನ್ನವಾಗಿದ್ದು 55%ಗಿಂತ ಹೆಚ್ಚು ರಸದ ಪ್ರಮಾಣ ಮತ್ತು ವಿಟಮಿನ್ ಸಿ ಇಂದ ಸಮೃದ್ಧವಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್. ಸೊ ಕೃಷಿ ರಫ್ತು ಉಪಕ್ರಮವನ್ನು ನಬಾರ್ಡ್ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಕೈಗೊಂಡಿದೆ. ಅಗೇನ್ ಇಲ್ಲಿ ತಪ್ಪು ಮಾಡಿದ್ದಾರೆ, ನಬಾರ್ಡ್ ಅಲ್ಲ, ಅದು ಅಪೇಡಾ. ಓಕೆ, ಅದ್ರ ಜೊತೆಗೆ ತೋಟಗಾರಿಕಾ ಇಲಾಖೆ. ಸೊ ಮೂರನೇ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಸೊ 1 ಮತ್ತು 2 ಮಾತ್ರ ಇದರ ಸರಿಯಾದಂತಹ ಒಂದು ಉತ್ತರ. ಸೊ ನೆಕ್ಸ್ಟ್ ಟಾಪಿಕ್ ನಾವು ನೋಡೋಣ. ಓಕೆ, ಸೊ ಈಗ ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಬಗ್ಗೆ ನಾವು ಓದಬೇಕು. ನೋಡಿ, ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಬಗ್ಗೆ ಯಾಕೆ ಓದಬೇಕು ಅಂತ ಹೇಳಿದ್ರೆ, ಈ ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ 100 ವರ್ಷಗಳಂದ್ರೆ ಶತಮಾನೋತ್ಸವವನ್ನ ಆಚರಣೆ ಮಾಡಿಕೊಂಡಿದೆ. ನಿಮಗೆ ಒಂದು ಕನ್ಫ್ಯೂಷನ್ ಇರಬಾರದು, ಕ್ಲಾರಿಟಿ ಇರಬೇಕು ಅದ್ರ ಬಗ್ಗೆ. ಏನಂತ ಹೇಳಿದ್ರೆ, ನೋಡಿ, ಕಾಫಿ ಬೋರ್ಡ್ ಅಂತ ಇದೆ, ಕಾಫಿ ಮಂಡಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಕಾಫಿ ಮಂಡಳಿ ಏನಿದೆಯಲ್ಲ, ಈ ಕಾಫಿ ಮಂಡಳಿ ಬೆಂಗಳೂರಿನಲ್ಲಿದೆ. ಹೌದಾ? ಕಾಫಿ ಮಂಡಳಿ ಬೆಂಗಳೂರಿನಲ್ಲಿದೆ. ಓಕೆ, ಸೊ CCRI ಅಂದ್ರೆ
ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಅಂದ್ರೆ ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ. ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ, ಓಕೆ, ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರಿನ, ಓಕೆ, ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂತಹ ಬಾಳೆಹೊನ್ನೂರಿನಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಕ್ರಾಫೋರ್ಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಎಸ್ಟೇಟ್ ಅನ್ನ ಈ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ದಾನವನ್ನ ಮಾಡಿರ್ತಕ್ಕಂಥದ್ದು, ಕ್ರಾಫೋರ್ಡ್ ಅಂತಕ್ಕಂತಹ ವ್ಯಕ್ತಿ. ಸೊ ಈ ಕಾಫಿ ಮಂಡಳಿ CCRI ಯಾವ ಸಂಸ್ಥೆಯ ಅಡಿಯಲ್ಲಿ, ಯಾವ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತವೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕಾಫಿ ಮಂಡಳಿಯ ಅಡಿಯಲ್ಲಿ ಈ CCRI ಕಾರ್ಯನಿರ್ವಹಿಸುತ್ತೆ. ಸೊ ಕಾಫಿ ಮಂಡಳಿ ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಅದು ನಾವು ಈಗಾಗಲೇ ನೋಡಿದ ಹಾಗೆ ಹಿಂದೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಸಚಿವಾಲಯ, ಓಕೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸೊ ಈ ಕಾಫಿ ಮಂಡಳಿ ಏನಿದೆಯಲ್ಲ ಇದು 1942ರ ಕಾಫಿ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಒಂದು ಶಾಸನಬದ್ಧ ಸಂಸ್ಥೆ. ಶಾಸನಬದ್ಧ ಸಂಸ್ಥೆ. ಯಾಕೆ ಶಾಸನಬದ್ಧ ಸಂಸ್ಥೆ ಅಂತ ನಾನು ಇಲ್ಲಿ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಏನೋ ಈ ಸಂಸ್ಥೆ ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅಥವಾ ಈ ಸಂಸ್ಥೆ ಸಂವಿಧಾನಾತ್ಮಕ ಸಂಸ್ಥೆ ಅಂತ. ಸೊ ಇಲ್ಲಿ ಕ್ಲಾರಿಟಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 1942ರಲ್ಲಿ ಬಂದಿರತಕ್ಕಂತಹ ಕಾಫಿ ಕಾಯ್ದೆ ಅಡಿಯಲ್ಲಿ ಕಾಫಿ ಮಂಡಳಿ ಸ್ಥಾಪನೆ ಆಗಿರೋದ್ರಿಂದ ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಸೊ ಶಾಸನದ ಅಡಿಯಲ್ಲಿ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಇದು ಸ್ಥಾಪನೆ ಆಗಿರೋದ್ರಿಂದ ಇದನ್ನ ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ನಾವು ಕರಿತೇವೆ. ಸೊ ಕಾಫಿ ಮಂಡಳಿ CCRI ಬಗ್ಗೆ ಆಯ್ತು. ಸೊ ಇದರ ಜೊತೆಗೆ ನಿಮಗೆ ಸ್ಟ್ಯಾಟಿಕ್ ಪಾರ್ಟ್ ಅನ್ನು ಕೂಡ ಇಲ್ಲಿ ಕವರ್ ಮಾಡ್ತಾರೆ. ಕಾಫಿ ಬಗ್ಗೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಕಾಫಿ ಬೆಳೆಯ ಬಗ್ಗೆ ಅದು ಕೂಡ, ಅದರ ಮೇಲೂ ಕೂಡ ಪ್ರಶ್ನೆ ಬರಬಹುದು. ಸೊ ಕಾಫಿ ಕ್ರಾಪ್ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ನೋಡಿ, ಕಾಫಿ ಅಂತ ಹೇಳಿದ್ರೆ ಕಾಫಿಯನ್ನ ಪರಿಚಯ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ಪರಿಚಯ ಮಾಡಿರ್ತಕ್ಕಂತಹ ಸೂಫಿ ಸಂತರು ಇದ್ದಾರೆ. ಒಬ್ರು ಬಾಬಾ ಬುಡನ್ ಅಂತ ಹೇಳಿ, ಓಕೆ, ಬಾಬಾ ಬುಡನ್ ಅಂತಕ್ಕಂಥವರು ಸೂಫಿ ಸಂತರಾಗಿರ್ತಾರೆ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಮನ್ ದೇಶದಿಂದ ಇವ್ರು ಏನ್ ಮಾಡ್ತಾರೆ 7 ಕಾಫಿ ಬೀಜಗಳನ್ನ ತೆಗೆದುಕೊಂಡು ಚಂದ್ರಗಿರಿ ಪರ್ವತ ಬೆಟ್ಟ ಅಂತ ಹೇಳ್ತೇವೆ, ಬಾಬಾ ಬುಡನ್ಗಿರಿ ಬೆಟ್ಟ. ಸೊ ಅಲ್ಲಿ ಈ 7 ಬೀಜಗಳನ್ನ ಇವರು ತೆಗೆದುಕೊಂಡು ಬರ್ತಾರೆ. ಕ್ರಿಸ್ತಶಕ ಅಂದ್ರೆ 16-17 ಶತಮಾನದ ಸಂದರ್ಭದಲ್ಲಿ 16ರ ಆಸ್ಪಾಸ್ನಲ್ಲಿ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಾಬಾ ಬುಡನ್ ಅಂತಕ್ಕಂತಹ ಸಂತರು ಯಮನ್ ದೇಶದಿಂದ 7 ಕಾಫಿ ಬೀಜಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಭಾರತಕ್ಕೆ ಕಾಫಿಯನ್ನ ಪರಿಚಯ ಮಾಡ್ತಾರೆ. ಹಾಗಾದ್ರೆ ಈ ಕಾಫಿಯಲ್ಲಿ ಪ್ರಮುಖವಾಗಿ 2 ವೆರೈಟಿನ ನಾವು ಕಾಣ್ತೇವೆ, ಅರೇಬಿಕಾ ಮತ್ತು ರೋಬಸ್ಟಾ ಅಂತೇಳಿ. ಅರೇಬಿಕಾ ಮತ್ತು ರೋಬಸ್ಟಾ, ಓಕೆ. ಸೊ ಈ ಕಾಫಿಯನ್ನ ಬೆಳಿಬೇಕಾದ್ರೆ ಕೆಲವೊಂದಿಷ್ಟು ಜಿಯೋಗ್ರಫಿಕಲ್ ಕಂಡೀಷನ್ಸ್, ಭೌಗೋಳಿಕ ಸನ್ನಿವೇಶ ಯಾವ ರೀತಿ ಇರಬೇಕು, ಭೌಗೋಳಿಕ ಅಂಶಗಳು ಯಾವ ರೀತಿ ಇರಬೇಕು, ಉಷ್ಣಾಂಶ ಎಷ್ಟಿರಬೇಕು, ಮಳೆ ಎಷ್ಟಿರಬೇಕು, ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಸ್ಟೇಟ್ಮೆಂಟ್ ಬೆಸ್ಟ್ ಕೇಳಿದ್ದಾರೆ. ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್ ಇಂದ 28 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರಬೇಕು ಉಷ್ಣಾಂಶ. ಇದು ಉಷ್ಣಾಂಶ, ಓಕೆ. ಸೊ ಅದೇ ರೀತಿ ಮಳೆ ಎಷ್ಟು ಅಂತ ಹೇಳಿದ್ರೆ 550 ಸೆಂಟಿಮೀಟರ್ ನಿಂದ 250 ಸೆಂಟಿಮೀಟರ್ ಒಳಗೆ ಮಳೆ ಬೀಳಬೇಕು. ಸೊ ಈ ಕಾಫಿ ಬೆಳೆಯನ್ನ ಎಲ್ಲಿ ಬೆಟ್ಟಗಳಿರ್ತವೆ, ಬೆಟ್ಟದ ಇಳಿಜಾರಿನಲ್ಲಿ ನೆರಳಿನ ಪ್ರದೇಶದಲ್ಲಿ ಈ ಕಾಫಿಯನ್ನ ಬೆಳೀತಾರೆ. ಸೊ ಈ ಕಾಫಿ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಜಿಯೋಗ್ರಫಿಕಲ್ ಫ್ಯಾಕ್ಟ್ಸ್ ಅನ್ನು ಕೂಡ ನಾನು ಇಲ್ಲಿ ಹೇಳಿದ್ದೇನೆ. ಇದು ರಿಲೇಟೆಡ್ ಆಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂತ ಹೇಳಿದ್ರಲ್ಲಿ ನಾನು ಸ್ಲೈಡಲ್ಲೂ ಕೂಡ ಅದನ್ನ ಕೊಟ್ಟಿರ್ತಕ್ಕಂಥದ್ದು. ಆಲ್ಮೋಸ್ಟ್ ನಾನು ಇಲ್ಲಿ ನಿಮಗೆ ಕವರ್ ಮಾಡಿದ್ದೇನೆ. ಈಗ ಪ್ರಶ್ನೆನ ನಾವು ನೋಡೋಣ, ಓಕೆ. ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಮತ್ತು ಭಾರತದ ಕಾಫಿ ಮಂಡಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ 1ನೇ ಸ್ಟೇಟ್ಮೆಂಟ್ ನೋಡೋಣ. 1ನೇ ಸ್ಟೇಟ್ಮೆಂಟ್, ಭಾರತೀಯ ಕಾಫಿ ಮಂಡಳಿಯು ಕಾಫಿ ಕಾಯ್ದೆ 1942ರ ಅಡಿಯಲ್ಲಿ ಸ್ಥಾಪನೆಯಾದ ಒಂದು ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಬಾಡಿ. ಸೊ ಇದು ರೈಟ್. ಈ 2 ಸಂಸ್ಥೆಗಳು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ನೇರ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಅಗೇನ್ ಏನಂದ್ರೆ ಸಚಿವಾಲಯ ತಪ್ಪು ಕೊಟ್ಟಿದ್ದಾರೆ. ಸೊ 2ನೇ ಸ್ಟೇಟ್ಮೆಂಟ್ ರಾಂಗು. CCRIನ ಪ್ರಧಾನ ಸಂಶೋಧನಾ ಕೇಂದ್ರವು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿದ್ದರೆ ಕಾಫಿ ಮಂಡಳಿಯ ಪ್ರಧಾನ ಕಚೇರಿಯು ಬೆಂಗಳೂರಿನಲ್ಲಿ ಇದೆ. ಸೊ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಸೊ 1 ಮತ್ತು 3 ಮಾತ್ರ ಸರಿಯಾಗಿರ್ತಕ್ಕಂತಹ ಹೇಳಿಕೆಗಳು. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಪ್ರತಿಯೊಂದಕ್ಕೂ ನಾನು ಆಪ್ಷನ್ ಎಲಿಮಿನೇಟ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ, ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೇನೆ. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಕವರ್ ಮಾಡಬೇಕಾಗಿರ್ತಕ್ಕಂಥದ್ದು ಕಾಫಿಯ ಒಂದು ಉತ್ಪಾದನೆ ಮತ್ತು ರಫ್ತಿಗೆ ಸಂಬಂಧಪಟ್ಟಾಗ ನೋಡಿ,
ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ಒಂದು ರಾಜ್ಯ ನಿಮಗೆಲ್ಲ ಗೊತ್ತಿದೆ, ಅದು ಕರ್ನಾಟಕ ಅಂತ ಹೇಳಿ. ಸೊ ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 70% ಇಲ್ಲೇ ನಾವು ಉತ್ಪಾದನೆಯನ್ನ ಮಾಡ್ತೇವೆ. ಯಾವ್ಯಾವ ಜಿಲ್ಲೆಗಳು, ಅದು ಕೂಡ ಇಂಪಾರ್ಟೆಂಟ್. ಕಾಫಿ ಬೆಳೀತಕ್ಕಂತಹ ಜಿಲ್ಲೆಗಳು ಚಿಕ್ಕಮಗಳೂರು, ಕೊಡಗು ಮತ್ತೆ ಹಾಸನ. ಚಿಕ್ಕಮಗಳೂರು, ಕೊಡಗು, ಹಾಸನ. ಕರ್ನಾಟಕದ ಜೊತೆಗೆ ಬೇರೆ ರಾಜ್ಯಗಳು ಕೂಡ ಬೆಳೀತವೆ. ಕೇರಳ ಮತ್ತೆ ಆಂಧ್ರ ಪ್ರದೇಶದ ಕೆಲವೊಂದಿಷ್ಟು ಪ್ರದೇಶಗಳು, ಕೇರಳದ ವಯನಾಡಿನಲ್ಲಿ ಮತ್ತು ತಮಿಳುನಾಡಿನ ನೀಲಗಿರಿಯ ಒಂದು ನೀಲಗಿರಿ ಎರಕಾಡ್ ಪ್ರದೇಶಗಳಲ್ಲಿ ಈ ಒಂದು ಕಾಫಿ ಬೆಳೆಯನ್ನ ಬೆಳೆಯಲಾಗುತ್ತೆ. ಕೇರಳ ಮತ್ತು ತಮಿಳುನಾಡಿನ ರಾಜ್ಯದ ಒಂದು ಕೆಲವೊಂದಿಷ್ಟು ಪ್ರದೇಶಗಳು ಕೂಡ ಕಾಫಿಯನ್ನ ಬೆಳೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಇದಲ್ಲದೆ ಕೆಲವೊಂದಿಷ್ಟು ಬೇರೆ ಪ್ರದೇಶಗಳು ಕೂಡ, ನಾನು ಏನು ಹೇಳಿದೆ, ಆಂಧ್ರ ಪ್ರದೇಶ ಅಂದೆಲ್ಲ ಅರಕು ಕಣಿವೆ. ಸೊ ಅರಕು ಕಣಿವೆ ಏನಿದೆಯಲ್ಲ, ಅರಕು ಕಣಿವೆ ಕೂಡ ಈ ಕಾಫಿಯನ್ನ ಬೆಳೀತಕ್ಕಂತಹ ಒಂದು ಪ್ರದೇಶ. ನೆಕ್ಸ್ಟ್ ಕೋರಾಪಟ್ ಅಂತಿದೆ, ಒಡಿಶಾ. ಈಶಾನ್ಯ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಸಾಂಪ್ರದಾಯಿಕವಲ್ಲದ ಒಂದು ಕಾಫಿ ಉತ್ಪಾದನಾ ಪ್ರದೇಶಗಳಾಗಿರ್ತಕ್ಕಂಥದ್ದು. ಸೊ ಕಾಫಿ ಉತ್ಪಾದನೆಯಲ್ಲಿ ನಾವು 7ನೇ ಅತಿ ದೊಡ್ಡ ರಾಷ್ಟ್ರ. ಕಾಫಿ ಉತ್ಪಾದನೆಯಲ್ಲಿ, ರಫ್ತಿನಲ್ಲಿ 5ನೇ ಅತಿ ದೊಡ್ಡ ರಫ್ತು ದೇಶ ಆಗಿರ್ತಕ್ಕಂಥದ್ದು. ಒಟ್ಟು ಉತ್ಪಾದನೆ ಏನು ಮಾಡ್ತೀವಲ್ಲ, ಈಗ 100% ಪ್ರೊಡಕ್ಷನ್ ಆದಾಗ 70% ನಾವು ಏನು ಮಾಡ್ತೇವೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ರಫ್ತನ್ನ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟು ಎಲ್ಲ ಐ ಥಿಂಕ್ ಕಾಫಿ ರಿಲೇಟೆಡ್ ಆಗಿರ್ತಕ್ಕಂತಹ ಮಾಹಿತಿ ಕವರ್ ಆಗಿದೆ. ಸೊ ಈಗ ಮುಂದಿನ ಒಂದು ಟಾಪಿಕ್ಗೆ ನಾವು ಮೂವ್ ಆಗೋಣ. ಓಕೆ, ಸೊ ಮುಂದಿನ ಟಾಪಿಕ್, ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಳಿಕ ಯಲಹಂಕದಲ್ಲಿ ಮೂರನೇ ಅತಿ ದೊಡ್ಡ ಉದ್ಯಾನವನಕ್ಕೆ ಸಮ್ಮತಿ ಅಂತ ಹೇಳಿದ್ದಾರೆ. ಸೊ 3ನೇ ಅತಿ ದೊಡ್ಡ ಒಂದು ಉದ್ಯಾನಕ್ಕೆ ಸಮ್ಮತಿ. ನೋಡಿ, ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಸೊ ಈಗ ನಿರ್ಮಾಣ ಆಗ್ತಕ್ಕಂತಹ ಒಂದು ಏನು ಉದ್ಯಾನ ಇದೆ, ಇದು ಯಾವ ಒಂದು ಪ್ರದೇಶದಲ್ಲಿ ನಿರ್ಮಾಣ ಆಗ್ತದೆ ಅದು ಇಂಪಾರ್ಟೆಂಟ್. ಸೊ ಇದಕ್ಕೆ ಏನ್ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ವಿಶ್ವಗುರು ಬಸವಣ್ಣ ಜೈವಿಕ ಉದ್ಯಾನವನ ಅಂತ ಇದ್ದಾರೆ. ಅಂದ್ರೆ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನ ಅಂತ ಹೇಳಿ. ಸೊ ಇಲ್ಲಿ ನಾವು ಬಸವಣ್ಣನವರ ಹೆಸರು ಬಂದಾಗ ಕನ್ಫ್ಯೂಸ್ ಮಾಡಿಕೊಂಡು ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಏನೋ ಇದನ್ನ ನಿರ್ಮಾಣ ಮಾಡಿರ್ಬೋದು ಅಂತ ಅನ್ಕೊಳ್ತೇವೆ. ಬಟ್ ಇದು ಎಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಪ್ರದೇಶ ಯಾವುದು ಅಂತ ಹೇಳಿದ್ರೆ, ಯಲಹಂಕದ ಸಮೀಪ ಬರತಕ್ಕಂತಹ ಮಾದಪ್ಪನಹಳ್ಳಿಯಲ್ಲಿ. ಓಕೆ, ಮಾದಪ್ಪನಹಳ್ಳಿಯಲ್ಲಿ ಈ ಒಂದು ವಿಶ್ವಗುರು ಜೀವ ವೈವಿಧ್ಯ ಉದ್ಯಾನ ಅಂತಕ್ಕಂಥದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದು ಏನಿದೆ, ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದು ಮೂರನೇ ಅತಿ ದೊಡ್ಡ ಹಸಿರು ವಲಯ ಆಗಿದೆ ಕರ್ನಾಟಕದಲ್ಲಿ. 3ನೇ ಅತಿ ದೊಡ್ಡ ಹಸಿರು ವಲಯ ಅಂತ ನಾವು ಹೇಳ್ಬೋದು, ಅಥವಾ ಉದ್ಯಾನ ಅಂತ ಹೇಳ್ಬೋದು. ಹಾಗಾದ್ರೆ 1ನೇ, 2ನೇ, 3ನೇ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1ನೇ ಅಂತ ಬಂದಾಗ ಅದು ಲಾಲ್ಬಾಗ್. ಇಲ್ಲಿ ನಿಮ್ಗೆ ಇದು ಫ್ಯಾಕ್ಟ್ ಅಲ್ಲೇ ಕೊಟ್ಟಿದ್ದಾರೆ ಅವರು, ಲಾಲ್ಬಾಗ್. ಓಕೆ, ಸೊ ಲಾಲ್ಬಾಗ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1760ರಲ್ಲಿ ಯಾರು, ಹೈದರ್ ಅಲಿ ಇಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ಇದನ್ನ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ವಿಸ್ತರಣೆ ಮಾಡಿರ್ತಕ್ಕಂಥವರು ಟಿಪ್ಪು ಸುಲ್ತಾನ್. ಓಕೆ, ಇದಾದ ನಂತರ 2ನೇ ಒಂದು ಉದ್ಯಾನ ನಮ್ಗೆ ಗೊತ್ತಿರಬೇಕು, ಯಾವುದು ಅಂತ ಹೇಳಿದ್ರೆ ಅದು ಕಬ್ಬನ್ ಪಾರ್ಕ್. ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ, ಕಬ್ಬನ್ ಪಾರ್ಕ್. ಓಕೆ, ಸೊ ಇದನ್ನ 1870ರಲ್ಲಿ ಏನ್ ಮಾಡ್ತಾರೆ, ರಿಚರ್ಡ್ ಶಾಂಕಿ ಅಂತಕ್ಕಂತಹ ವ್ಯಕ್ತಿ ಸ್ಥಾಪನೆಯನ್ನ ಮಾಡ್ತಾರೆ. ನಾನು ಇದನ್ನ ಇಲ್ಲಿ ಬರಿತೇನೆ, ರಿಚರ್ಡ್ ಶಾಂಕಿ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಕಬ್ಬನ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇನ್ನೊಂದು ವಿಶೇಷತೆ ಇದೆ ಈ ಕಬ್ಬನ್ ಪಾರ್ಕ್ ಎಂದು, ಏನಂದ್ರೆ ಈ ಕಬ್ಬನ್ ಪಾರ್ಕಿಗೆ 1927ರಲ್ಲಿ ಚಾಮರಾಜೇಂದ್ರ ಉದ್ಯಾನ ಅಂತ ಹೇಳಿ ಹೆಸರಿಡ್ತಾರೆ. ಚಾಮರಾಜೇಂದ್ರ ಅಂತಕ್ಕಂತಹ ಒಂದು ಹೆಸರಿನಿಂದ ಮರುನಾಮಕರಣವನ್ನ ಮಾಡ್ತಾರೆ. ಸೊ ಇದಿಷ್ಟೇನಂತ ಹೇಳಿದ್ರೆ ಈ ಒಂದು ಉದ್ಯಾನದ ಬಗ್ಗೆ ಆಯಿತು. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಏನಿದೆಯಲ್ಲ, ಇದರ ಒಂದು ಸಂಪೂರ್ಣವಾದಂತಹ ಅಭಿವೃದ್ಧಿಯನ್ನ ಪಡಿಸ್ತಕ್ಕಂಥ ಹೊಣೆಯನ್ನ ಹೊಂದಿರತಕ್ಕಂಥದ್ದು. ಇದು ಎಷ್ಟಿದೆ ಅಂತ ಹೇಳಿದ್ರೆ 153 ಎಕರೆಯಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು. ಹೆಸರು ಇಂಪಾರ್ಟೆಂಟು, ಪ್ಲೇಸ್ ಇಂಪಾರ್ಟೆಂಟು, ಇದು ಎಷ್ಟನೇ ಸ್ಥಾನದಲ್ಲಿ ಇದೆ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಫಸ್ಟ್ ಅಂಡ್ ಸೆಕೆಂಡ್ ಅದ್ರ ಬಗ್ಗೆ 360 ಡಿಗ್ರಿಯಲ್ಲಿ ನಾವು ಕಂಪ್ಲೀಟ್ ಆಗಿ ಕವರೇಜ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈಗ ಪ್ರಶ್ನೆಯನ್ನ ನಾವು ನೋಡೋಣ. ಸೊ ಪ್ರಶ್ನೆ, ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತಿದೆ. ಇದು ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಸಮೀಪದ ಮಾದಪ್ಪನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿದೆ. ಸೊ 1ನೇದು ರೈಟು. ಈ ಯೋಜನೆ ಜವಾಬ್ದಾರಿಯನ್ನ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ವಹಿಸಿಕೊಂಡಿದೆ.
ರಾಂಗ್ ಸ್ಟೇಟ್ಮೆಂಟ್. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ನಂತರ ಇದು ಬೆಂಗಳೂರಿನ 3ನೇ ಅತಿ ದೊಡ್ಡದಾದಂತಹ ಹಸಿರು ವಲಯವಾಗಲಿದೆ. 3ನೇ ಸ್ಟೇಟ್ಮೆಂಟ್ ರೈಟ್. ಯಾಕಂದ್ರೆ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ವಹಿಸಿಕೊಂಡಿರ್ತಕ್ಕಂಥದ್ದು. ಸೊ ಆಪ್ಷನ್ 1 and 3 ಏನಿದೆಯಲ್ಲ ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ. ಸೊ ಈಗ ಮುಂದಿನ ಪ್ರಶ್ನೆ ನಾವು ನೋಡೋಣ. ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ನೋಡಿ. ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ಜಲವಿವಾದ ಇರಲಿ ಅದು ಎಕ್ಸಾಮ್ ಅಲ್ಲಿ, ಅದು ಕರ್ನಾಟಕದ ರಿಲೇಟೆಡ್ ಇದ್ರೆ ಎಕ್ಸಾಮ್ KS ಎಕ್ಸಾಮ್ ಪ್ರಿಲಿಮ್ಸ್ಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ದಕ್ಷಿಣ ಪಿನಾಕಿನಿ ಅಂತ ಹೇಳಿದ್ರೆ ಅದನ್ನ ನಾವು ಪೆನ್ನಾರ್ ಅಂತಕ್ಕಂಥ ಹೆಸರಿಂದಲೂ ಕೂಡ ಕರಿತೇವೆ. ದಕ್ಷಿಣ ಪಿನಾಕಿನಿ ಅಂದ್ರೂ ಒಂದೇ, ಪೆನ್ನಾರ್ ಅಂದ್ರೂ ಕೂಡ ಒಂದೇ. ಸೊ ಈ ಪೆನ್ನಾರ್ ನದಿಗೆ ಸಂಬಂಧಪಟ್ಟ ಹಾಗೆ ನದಿ ನೀರು ಹಂಚಿಕೆ ವಿವಾದ ದಕ್ಷಿಣ ಪಿನಾಕಿನಿ ನ್ಯಾಯಮಂಡಳಿ ಸ್ಥಾಪಿಸಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ನಿರ್ದೇಶನವನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಪೆನ್ನಾರ್ ನದಿಯ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ. ಈ ಪೆನ್ನಾರ್ ನದಿ ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದು ಉಗಮ ಆಗ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ನಾವು ಏನ್ ನೋಡ್ಬೇಕಂತ ಹೇಳಿದ್ರೆ ನ್ಯಾಯಮಂಡಳಿ ಅಂತ ಹೇಳಿದ್ರೆ ಈ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡುವಂತ ಅಧಿಕಾರ ಸಂವಿಧಾನದ ವಿಧಿ 262ರ ಅಡಿಯಲ್ಲಿ ಏನಂತ ಹೇಳಿದ್ರೆ ಸಂಸತ್ತು ಇದನ್ನ ರಚನೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ. 262. ಸೊ ಇಲ್ಲಿ ಈ ನದಿ ವಿವಾದಗಳಿಗೆ ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ ಆ ಜಲಮೂಲಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿವಾದ ಉಂಟಾದಾಗ ಆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಯಾವುದೇ ವಿವಾದ ಇದ್ರೆ ಅದು ಪರಸ್ಪರ ರಾಜ್ಯಗಳ ಒಂದು ಸಮಾಲೋಚನೆಯೊಂದಿಗೆ ಅಥವಾ ಅವರ ಒಂದು ಪರಸ್ಪರ ಸಹಕಾರದೊಂದಿಗೆ ನದಿ ನೀರಿನ ಹಂಚಿಕೆಯನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತಹ ವಿವಾದ ಇರೋದಿಲ್ಲ. ಇದನ್ನ ಸ್ಥಾಪನೆ ಮಾಡುವಂತಹ ಅವಶ್ಯಕತೆಯೂ ಇರೋದಿಲ್ಲ. ಬಟ್ ಯಾವಾಗ ಇಲ್ಲಿ ಬೇರೆ ರಾಜ್ಯಗಳು ಖ್ಯಾತೆ ತೆಗಿಲಿಕ್ಕೆ ಆರಂಭ ಮಾಡ್ತಾವೋ ಆಗ ಈ ವಿಚಾರಗಳಿಗೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡುವಂತ ಅಗತ್ಯ ಇರ್ತದೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ. ತಮಿಳುನಾಡು ಏನಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ವಿರೋಧನ ವ್ಯಕ್ತಪಡಿಸ್ತಾ ಇದೆ. ಪೆನ್ನಾರ್ ನದಿ ಒಂದು ಉಪನದಿ ಇದೆ, ಹೌದಾ? ಈ ಉಪನದಿಯ ಯಾವುದು ಮಾರ್ಕಂಡೇಯ ನದಿ ಏನಿದೆಯಲ್ಲ, ಮಾರ್ಕಂಡೇಯ ನದಿಗೆ ಕರ್ನಾಟಕದಲ್ಲಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಿನ ಮಲ್ಲಪ್ಪ ಚೆಟ್ಟಿ ಕೆರೆ ಅಂತಿದೆ, ಮತ್ತೆ ಬ್ಯಾಲಹಳ್ಳಿ ಕುಡಿಯುವ ನೀರಿನ ಯೋಜನೆ, ಈ 2 ಯೋಜನೆಗಳು ಮತ್ತೆ ಅಣೆಕಟ್ಟು ಏನು ನಿರ್ಮಾಣ ಆಗ್ತಿದಾವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸುವ ಕಾರಣಕ್ಕಾಗಿ ಈಗ ನ್ಯಾಯಮಂಡಳಿನ ಅಂತಾರಾಜ್ಯ ಜಲವಿವಾದ ಕಾಯ್ದೆ 1956ರ ಅಡಿಯಲ್ಲಿ ಇದನ್ನ ಏನಂತ ಹೇಳಿದ್ರೆ ಮಾಡ್ತಕ್ಕಂಥದ್ದು. ಈ ಅಂತಾರಾಜ್ಯ ಜಲವಿವಾದ ಕಾಯ್ದೆ ಏನಿದೆಯಲ್ಲ, ಈ ಕಾಯ್ದೆ 262ನೇ ವಿಧಿಯ ಅನ್ವಯ ಮಾಡ್ತಾರೆ. ಯಾರು ಈ ಒಂದು ಅಂತಾರಾಜ್ಯ ಜಲವಿವಾದ ಕಾಯ್ದೆ 1956 ಸಂಸತ್ತು ರಚನೆ ಮಾಡಿರ್ತಕ್ಕಂಥದ್ದು ಸಂವಿಧಾನದ ವಿಧಿ 262ನೇ ವಿಧಿಯ ಅನುಸಾರವಾಗಿ. ಇದು ನಿಮಗೆ ಗೊತ್ತಿರಬೇಕು, ವಿಧಿ ಯಾವುದು ಮತ್ತೆ ಆ ಕಾಯ್ದೆ ಯಾವುದು ಅಂತಕ್ಕಂಥದ್ದು. ಅದರ ಜೊತೆಗೆ ಪೆನ್ನಾರ್ ನದಿಯ ಉಪನದಿಗಳನ್ನು ಕೂಡ ಇಲ್ಲಿ ಕೇಳ್ತಾರೆ. ಪೆನ್ನಾರ್ ನದಿಯ ಉಪನದಿಗಳು ಕೂಡ ನಮಗೆ ಗೊತ್ತಿರಬೇಕು. ಇಲ್ಲಿ ನಾನು ಒಂದೊಂದಾಗಿ ಕೊಟ್ಟಿದ್ದೇನೆ. ಸೊ ನೋಡಿ, ಪೆನ್ನಾರ್ ನದಿಯ ಅಥವಾ ದಕ್ಷಿಣ ಪಿನಾಕಿನಿ ನದಿಯ ಪ್ರಮುಖವಾದಂತಹ ಉಪನದಿಗಳು ಯಾವುದು ಅಂತ ಹೇಳಿದ್ರೆ ಜಯಮಂಗಲಿ, ಕುಂದೇರು, ಸಗಿಲೇರು, ಚಿತ್ರಾವತಿ, ಪಾಪಾಗ್ನಿ ಮತ್ತು ಚಯ್ಯರು ಅಂತಕ್ಕಂತಹ ನದಿಗಳಿದೆ. ಅದರ ಜೊತೆಗೆ ಮಾರ್ಕಂಡೇಯ ನದಿ ನಾವು ನೋಡಿದ್ದೇವೆ. ಸೊ ಈ ಒಂದು ಏನು ಪೆನ್ನಾರ್ ನದಿ ಏನಿದೆಯಲ್ಲ, ಇದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಎಲ್ಲಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ ಅದು ಕೂಡ ಇಂಪಾರ್ಟೆಂಟ್. ನೆಲ್ಲೂರು, ಆಂಧ್ರ ಪ್ರದೇಶದ ನೆಲ್ಲೂರು ಬಳಿಯಲ್ಲಿ ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಅಂದ್ರೆ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿ. ಸೊ ಇದಿಷ್ಟು ಪೆನ್ನಾರ್ ನದಿಯ ಬಗ್ಗೆ ಆಯ್ತು. ಅದರ ಬಗ್ಗೆ ನಾವು ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅದನ್ನ ನಾವು ನೋಡೋಣ. ಓಕೆ, ಪೆನ್ನಾರ್ ನದಿಯು ಕರ್ನಾಟಕದ ನಂದಿ ಬೆಟ್ಟಗಳಲ್ಲಿ ಉದ್ಭವಿಸುತ್ತದೆ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುವ ಮೊದಲು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮೂಲಕ ಹರಿಯುತ್ತದೆ. ಸೊ 1ನೇ ಸ್ಟೇಟ್ಮೆಂಟ್ ರೈಟ್. ಭಾರತೀಯ ಸಂವಿಧಾನದ ವಿಧಿ 262ರ ಅಡಿಯಲ್ಲಿ ಅಂತಾರಾಜ್ಯ ನದಿ ನೀರು ಹಂಚಿಕೆ ಜಲವಿವಾದಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ತಡೆಯುವ ಅಧಿಕಾರ ಸಂಸತ್ತಿಗಿದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆ 1956 ಪ್ರಕಾರ ಕುಡಿಯುವ ನೀರಿನ ಯೋಜನೆಗಳಿಗೆ ಸ್ವಾತಂತ್ರ್ಯ ಪೂರ್ವದ ಎಲ್ಲಾ ಅಂತಾರಾಜ್ಯ ಜಲವಿವಾದ ಒಪ್ಪಂದಗಳಿಗೆ ಯಾವುದೇ ಷರತ್ತಿಲ್ಲದೆ ವಿನಾಯಿತಿ ನೀಡಲಾಗುತ್ತದೆ. ಸೊ ಆ ರೀತಿ ಯಾವುದೇ ರೀತಿಯಾದಂತಹ ವಿನಾಯಿತಿ ಇರಲಿಲ್ಲ. ಸೊ 3ನೇ ಸ್ಟೇಟ್ಮೆಂಟ್ ರೈಟ್. 1 ಮತ್ತು 2 ಮಾತ್ರ ಇದು ಸರಿಯಾದಂತಹ ಒಂದು ಉತ್ತರ. ಸೊ ಈಗ ಮುಂದಿನ ಒಂದು ಇಲ್ಲಿ ನೋಡಿ, ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಒಂದು ವಿಚಾರ ಏನಂತ ಹೇಳಿದ್ರೆ ಸಂಸತ್ತಿಗೆ ತೀರ್ಪು ನೀಡುವುದು ಅಂತ ಹೇಳಿ ಬಂದಿದೆ. ಸೊ ಇದನ್ನ ನೀವೇನಂತ ಹೇಳಿದ್ರೆ ವಿಶೇಷವಾದಂತಹ ಅಧಿಕಾರ ಅಂತ ಹೇಳಿ ಇದನ್ನ ಮಾಡ್ಕೊಳ್ಳಿ. ಓಕೆ ನೋಡಿ, ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ ತೆಕ್ಕಲಕೋಟೆ, ಕುತೂಹಲ ಮೂಡಿಸಿದ ಶಿಲಾಯುಗದ ಅವಶೇಷಗಳು. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಸುದ್ದಿಯಲ್ಲಿರ್ತಕ್ಕಂತಹ ಒಂದು ಸ್ಥಳಗಳ ಬಗ್ಗೆ ಪ್ರಶ್ನೆ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ ಯಾವ್ದಾದ್ರು ವಿಶೇಷವಾದಂತಹ ಉತ್ಖನನ ಆಗಿ ಆ ಉತ್ಖನನದಲ್ಲಿ ಏನಾದರೂ ಅವಶೇಷಗಳು ಸಿಕ್ಕಾಗ ಆ ಒಂದು ಅವಶೇಷಗಳಾಗಿರ್ಲಿ, ಆ ಪ್ಲೇಸ್ ಆಗಿರ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ತೆಕ್ಕಲಕೋಟೆ ಏನಿದೆಯಲ್ಲ, ಈ ತೆಕ್ಕಲಕೋಟೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಉತ್ಖನನ ನಡೆದಿದೆ. ಈ ತೆಕ್ಕಲಕೋಟೆಯಲ್ಲಿ
ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಒಂದು ಅವಶೇಷ ಸಿಕ್ಕಿದೆ. ಏನು ಅವಶೇಷ ಅದು? ಅಸ್ಥಿಪಂಜರ, ಮಾನವನ ಅಸ್ಥಿಪಂಜರ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಸ್ಥಿಪಂಜರ ಇಲ್ಲಿ ಸಿಕ್ಕಿದೆ. 5.5 ಅಡಿಯ ಮಾನವನ ಅಸ್ಥಿಪಂಜರ ಇಲ್ಲಿ ಸಿಕ್ಕಿದೆ. ಇದರಿಂದ ಏನು ಗೊತ್ತಾಗಿದೆ ಅಂತ ಹೇಳಿದ್ರೆ ನಮಗೆ ಆ ಶವ ಸಂಸ್ಕಾರ ಪದ್ಧತಿ ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಉತ್ಖನನ ಒಂದು ಬೆಳಕು ಚೆಲ್ಲಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ನಿಮಗೆ ಕನ್ಫ್ಯೂಸ್ ಮಾಡುವಾಗ ನವಶಿಲಾಯುಗ ಅಂತಿದೆ, ಅದನ್ನ ಹಳೆ ಶಿಲಾಯುಗ ಮಾಡ್ತಾರೆ. ಮಾನವನ ಅಸ್ಥಿಪಂಜರ ಬದಲಿಗೆ ಪ್ರಾಣಿಯ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಕನ್ಫ್ಯೂಷನ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅಕ್ಯುರೇಟ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ನಿಖರವಾದಂತಹ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನ ನಾವು ನೋಡೋಣ. ತೆಕ್ಕಲಕೋಟೆ ಇತಿಹಾಸ ಪುರಾತತ್ವ ತಾಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನಾನು ಇದನ್ನ ಆನ್ಸರ್ ಮಾಡೋಕ್ಕಿಂತ ಇದನ್ನ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡ್ತೇನೆ. ಇದ್ರಲ್ಲಿ ಏನಿದೆಯಲ್ಲ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ನೀವು ಆನ್ಸರ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ, ರಿಪ್ಲೈ ಮಾಡ್ತಾ ಇದ್ರೆ, ನೀವು ನೋಡ್ತಾ ಇದ್ರೆ, ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ. ನಮಗೂ ಕೂಡ ಒಂದು ಸ್ಫೂರ್ತಿ ಬರುತ್ತೆ, ಅದು ಎನ್ಕರೇಜ್ ಮಾಡಿದ ಹಾಗೆ. ಸೊ ಅದನ್ನ ನೀವು ಆನ್ಸರ್ ಮಾಡಿ. ಓಕೆ, ಸೊ ಈಗ ಇನ್ನೊಂದು ಪ್ರಮುಖವಾದಂತಹ ಟಾಪಿಕ್ ಏನಂತ ಹೇಳಿದ್ರೆ ನೋಡಿ, ಕನ್ನಡ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿರತಕ್ಕಂಥ ನ್ಯೂಸ್ ಇದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಶಸ್ತಿ ಘೋಷಣೆ. ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿ. ಯಾರಿಗೆ? ದೇವನೂರವರಿಗೆ. ಇವರ ಪೂರ್ಣ ಹೆಸರು ದೇವನೂರು ಮಹಾದೇವ್ ಅಂತ ಹೇಳಿ. ನೋಡಿ, ದೇವನೂರು ಮಹಾದೇವ್ ಅವರು ಒಬ್ಬ ಹೆಸರಾಂತ ಸಾಹಿತಿಯವರು, ಕನ್ನಡ ಸಾಹಿತ್ಯದ್ದು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮತ್ತೆ ಈಗ ಇತ್ತೀಚೆಗೆ ಪಂಪ ಪ್ರಶಸ್ತಿ ಕೂಡ ಸಿಕ್ಕಿರತಕ್ಕಂಥದ್ದು. ಓಕೆ, ಈ ಪಂಪ ಪ್ರಶಸ್ತಿ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಪಂಪ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1987ರಲ್ಲಿ. ನಾನು ಪಂಪ ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ದೇನೆ. ಪಂಪ 1987ರಲ್ಲಿ. ಸೊ ಇದಕ್ಕೆ 1987ರಲ್ಲಿ ಫಸ್ಟ್ ಈ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕುವೆಂಪುರವರು ಈ ಪ್ರಶಸ್ತಿನ ಪಡ್ಕೊಳ್ತಾರೆ. ಅದಾದ ನಂತರ ಈ ಪ್ರಶಸ್ತಿಗೆ ಎಷ್ಟು ಲಕ್ಷ ಬಹುಮಾನ ಇದೆ ಅಂತ ಹೇಳಿದ್ರೆ ಅದು 5 ಲಕ್ಷ ರೂಪಾಯಿಗಳನ್ನ ಬಹುಮಾನವನ್ನ ಕೊಡ್ತಾರೆ. ಅದರ ಜೊತೆಗೆ ಸ್ಮರಣಿಕೆಯನ್ನು ಕೂಡ ಇಲ್ಲಿ ಅವರಿಗೆ ಕೊಡಲಾಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಇದೇ ವಿಚಾರಗಳನ್ನ ನಿಮಗೆ ಕೇಳ್ತಾರೆ. 25-26ನೇ ಸಾಲಿನ ಪಂಪ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಯಾರಿಗೆ? ದೇವನೂರು ಮಹಾದೇವರಿಗೆ. ಸೊ ಈ ಪಂಪ ಪ್ರಶಸ್ತಿ ಏನಿದೆಯಲ್ಲ ಇದು ರಾಜ್ಯದ ಅತ್ಯುನ್ನತ ಸಾಹಿತ್ಯಿಕ ಒಂದು ಗೌರವ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಅತ್ಯುನ್ನತ ಸಾಹಿತ್ಯಿಕ ಗೌರವ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ದೇವನೂರು ಮಹಾದೇವರಿಗೆ ಗೊತ್ತಿರಬೇಕು, ಮತ್ತೆ ದೇವನೂರು ಮಹಾದೇವರಿಗೆ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿರಬೇಕು. ಫಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇದು ರಿಲೇಟೆಡ್ ನಾನು ಪ್ರಶ್ನೆಯನ್ನ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯಿಕ ಗೌರವದ ಪಂಪ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತಕ್ಕಂಥದ್ದು. ಓಕೆ, ಈ ಪ್ರಶಸ್ತಿಯನ್ನು 1987ರಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪಿಸಿದ್ದು. ರೈಟ್, ಇದು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಜೀವಮಾನ ಕೊಡುಗೆಗೆ ಅಥವಾ ಒಂದು ಪ್ರಮುಖ ಕೃತಿಗೆ ಸಾಹಿತ್ಯ ಕೃತಿಗೆ ನೀಡಲಾಗ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಒಂದು ಗೌರವ. ರೈಟ್, ಪ್ರಖ್ಯಾತ ಕಾದಂಬರಿಕಾರ ಹಾಗೂ ಚಿಂತಕರಾದ ದೇವನೂರು ಮಹಾದೇವರಿಗೆ 25-26ನೇ ಸಾಲಿನ ಪಂಪ ಪ್ರಶಸ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಸೊ 3 ಕೂಡ ಸ್ಟೇಟ್ಮೆಂಟ್ ಇಲ್ಲಿ ರೈಟ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ಈಗ ಇನ್ನೊಂದು ನಾಡೋಜ ಗೌರವ, ಅದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾಡೋಜ ಪ್ರಶಸ್ತಿಯನ್ನ ಕೊಡ್ತಕ್ಕಂಥವ್ರು ಯಾರು ಅದು ನಮಗೆ ಗೊತ್ತಿರಬೇಕು. ಓಕೆ, ನಾಡೋಜ ಗೌರವ ಇದು. ಈ ನಾಡೋಜ ಗೌರವವನ್ನು ಕೊಡ್ತಕ್ಕಂಥವ್ರು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ. ಓಕೆ, ಈ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಏನಿದೆಯಲ್ಲ ಇದು ಗೌರವ ಡಾಕ್ಟರೇಟ್ ಏನಿದೆಯಲ್ಲ, ಗೌರವ ಡಾಕ್ಟರೇಟ್ಗೆ ಸಮ ಅಂತೆ. ಗೌರವ ಡಾಕ್ಟರೇಟ್ ಅಥವಾ ಡಿ.ಲಿಟ್ ಅಂತ ಕರಿತೀವಿ. ಸೊ ಅದಕ್ಕೆ ಇದು ಸಮನಾದಂತಹ ಗೌರವ ಅಂತ ಹೇಳಿ ಹೇಳಲಾಗುತ್ತೆ. ಸೊ ನಾಡೋಜ ಅಂತ ಹೇಳಿದ್ರೆ ನಾಡಿಗೆ ಗುರು ಅಂತ ಅರ್ಥವನ್ನ ಕೊಡುತ್ತೆ. ಸೊ ಇತ್ತೀಚೆಗೆ ಯಾರ್ಯಾರಿಗೆ ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಪ್ರಶಸ್ತಿ ಏನಂದ್ರೆ ನಾಡೋಜ ಗೌರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ H.C. ಸತ್ಯನ್ ಅಂತಕ್ಕಂಥವ್ರು ಇವರಿಗೆ, ನೆಕ್ಸ್ಟ್ ಡಾಕ್ಟರ್ G. ರಾಮಕೃಷ್ಣ ಇವರಿಗೆ, ನೆಕ್ಸ್ಟ್ ಪ್ರೊಫೆಸರ್ C. ಮಹಾದೇವಪ್ಪ ಅವರಿಗೆ. ಈ 3 ಜನರಿಗೆ ನಾಡೋಜ ಗೌರವವನ್ನ ಕೊಟ್ಟಿರ್ತಕ್ಕಂಥದ್ದು. 1995ರಲ್ಲಿ 3 ಜನರಿಗೆ ಈ ಒಂದು ಗೌರವವನ್ನ ಘೋಷಣೆ ಮಾಡಿದ್ದಾರೆ. ಕುವೆಂಪು, ಎಸ್ ನಿಜಲಿಂಗಪ್ಪ ಮತ್ತು ಗಂಗೂಬಾಯಿ ಹಾನಗಲ್ರವರಿಗೆ ಈ ನಾಡೋಜ ಗೌರವವನ್ನ ಮೊಟ್ಟ ಮೊದಲ ಬಾರಿಗೆ ಘೋಷಣೆಯನ್ನ ಮಾಡ್ತಾರೆ. ಓಕೆ, ಸೊ ಇಲ್ಲಿ 1995ರಲ್ಲಿ ರಾಷ್ಟ್ರಕವಿ ಕುವೆಂಪು, ಎಸ್ ನಿಜಲಿಂಗಪ್ಪ ಮತ್ತು ಗಂಗೂಬಾಯಿ ಹಾನಗಲ್ ಅವರಿಗೆ ಫಸ್ಟ್ಗೆ ಈ 3 ಜನರಿಗೆ ಈ ಒಂದು ನಾಡೋಜ ಗೌರವವನ್ನ ಅನೌನ್ಸ್ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳು ಯಾರು ಈ ಒಂದು ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ಬೇರೆಯವರು ಯಾರು ಅನ್ನೋದನ್ನ ಕೂಡ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಪಾಸ್ ಮಾಡಿ ಇದಕ್ಕೂ ಕೂಡ ಆನ್ಸರ್ ಮಾಡಿ. ಒಟ್ಟು 3 ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇನೆ. ಈ ಹಿಂದೆ ಕೂಡ ನಾನು
ತೆಕ್ಕಲಕೋಟೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ನೀವು ಆನ್ಸರ್ ಮಾಡ್ಬೇಕಂತ ಹೇಳಿದ್ದೀನಿ. 29ನೇ ಪ್ರಶ್ನೆ ಕೂಡ ನೀವು ಆನ್ಸರ್ ಮಾಡಬೇಕು. ಸ್ಲೈಡಲ್ಲಿ ಇದೆ, ಅದು ನೋಡ್ಲಿಕ್ಕೆ ಹೋಗಬೇಡಿ, ಬಿ ಆನೆಸ್ಟ್. ಈಗ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕೊನೆಯದು ಟೆಲಿಮಾನಸ್ ಅಂತಕ್ಕಂತಹ ಒಂದು ಪ್ರೋಗ್ರಾಮ್. ನೋಡಿ, ಈ ಟೆಲಿಮಾನಸ್ ಅಂತಕ್ಕಂಥ ಪ್ರೋಗ್ರಾಮ್ ಏನಿದೆಯಲ್ಲ, ಈ ಟೆಲಿಮಾನಸ್ ಅಂತಕ್ಕಂಥ ಪ್ರೋಗ್ರಾಮು ಮಾನಸಿಕ ಆರೋಗ್ಯ ನೆರವು ನೀಡತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಹೌದಾ? ಕುಟುಂಬ ಕಲ್ಯಾಣ ಸಚಿವಾಲಯ. ಹೌದಾ? ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದನ್ನ ಜಾರಿಗೆ ತರುತ್ತೆ. ಟೆಲಿಮಾನಸ್ ಮಾನಸಿಕವಾದಂತಹ ಆರೋಗ್ಯದ ನೆರವನ್ನ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಮೇ ಬಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ ನಾನು ಬರಿತೇನೆ. ಓಕೆ, ಸೊ ಈ ಟೆಲಿಮಾನಸ್ ಅಂತ ಈ ನ್ಯೂಸ್ ನಾನು ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಟೆಲಿಮಾನಸ್ ಅಂತಕ್ಕಂಥದ್ದನ್ನ ERSS ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ERSS ಅಂತ ಹೇಳಿದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ 112 ಅಂತ ನಾವೇನು ಕರಿತೇವೆ. ಈ 112 ಕಾಲ್ ಮಾಡಿದಾಗ ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ಹೊಯ್ಸಳ ವೆಹಿಕಲ್ ಇಮಿಡಿಯೇಟ್ ಆಗಿ ಬರ್ತವೆ. ಸೊ ಇದು ಕೂಡ ERSS ನ ಒಂದು ಭಾಗ. ಸೊ ಈ ಟೆಲಿಮಾನಸ್ ಅನ್ನ ERSS ಗೆ ಸಂಯೋಜನೆಗೊಳಿಸಿದ್ದಾರೆ, ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಟೆಲಿಮಾನಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು, ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ. ಓಕೆ, ಸೊ ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ ಏನು ಅಂದ್ರೆ, ಸೊ ಈ ಒಂದು ಯೋಜನೆಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜಾರಿಗೆ ತರುತ್ತೆ. ಯಾವಾಗ ಜಾರಿಗೆ ತರುತ್ತೆ? ವಿಶ್ವ ಮಾನಸಿಕ ಆರೋಗ್ಯ ದಿನ ಅಕ್ಟೋಬರ್ 10ನೇ ತಾರೀಕಿಗೆ ನಾವು ಆಚರಣೆಯನ್ನ ಮಾಡ್ತೇವೆ. 2022 ಅಕ್ಟೋಬರ್ 10ನೇ ತಾರೀಕಿಗೆ ಈ ಟೆಲಿಮಾನಸ್ ಅಂತಕ್ಕಂತಹ ಯೋಜನೆಯನ್ನ ಜಾರಿಗೆ ತರ್ತಾರೆ. ಇದರ ಉದ್ದೇಶ ಮಾನಸಿಕ ನೆರವಿನ ಒಂದು ಕಾರ್ಯಕ್ರಮ. ಸೊ ಇದರ ಅಡಿಯಲ್ಲಿ 24x7 ಒಂದು ಉಚಿತ ಟೋಲ್ ಫ್ರೀ ನಂಬರ್ ಇದೆ, 14416. ಸೊ ಅದನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಜಾರಿಗೆ ತರ್ತಾರೆ. ಇದು ಮಾನಸಿಕ ಸಂಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಮಾಡುತ್ತೆ, ಆಪ್ತ ಸಮಾಲೋಚನೆಯನ್ನ ಮಾಡುತ್ತೆ. ಸೊ ಈ ಟೆಲಿಮಾನಸ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಯಾರನ್ನಾಗಿ ಮಾಡಿದಾರೆ ಅಂತ ಹೇಳಿದ್ರೆ ನಟಿ ದೀಪಿಕಾ ಪಡುಕೋಣೆ. ಇದು ಇಂಪಾರ್ಟೆಂಟ್ ಫ್ಯಾಕ್ಟ್. ಯಾರನ್ನ ಅಂಬಾಸಿಡರ್ ಆಗಿ ರಾಯಭಾರಿಯನ್ನಾಗಿ ಮಾಡಿದಾರೆ ಅಂತ ಕೇಳ್ತಾರೆ, ನಟಿ ದೀಪಿಕಾ ಪಡುಕೋಣೆ ಅವರನ್ನ ಈ ಯೋಜನೆಯ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದು. ಸೊ ನಾನು ಆಗ್ಲೇ ಹೇಳಿದಾಗೆ ಈಗ ಟೆಲಿಮಾನಸ್ ಕಾರ್ಯಕ್ರಮದ ಬಗ್ಗೆ ಹೇಳಿದೆ. ಟೆಲಿಮಾನಸ್ ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ಸ್ ಅಂತ ಅರ್ಥ, ಟೆಲಿಮಾನಸ್. ಓಕೆ, ಸೊ ಈ ಟೆಲಿಮಾನಸ್ ಉಪಕ್ರಮವನ್ನ ERSS ನೊಂದಿಗೆ ಸಂಯೋಜನೆಗೊಳಿಸಿದ್ದಾರೆ, ತುರ್ತು ವ್ಯವಸ್ಥೆಯೊಂದಿಗೆ ಸಂಯೋಜನೆಯನ್ನ ಗೊಳಿಸಿರ್ತಕ್ಕಂಥದ್ದು. ಇದರಲ್ಲಿ ನಿಮಾನ್ಸ್ನ ಒಂದು ಜಂಟಿ ಸಹಕಾರ ಇದೆ. ERSS ಮತ್ತೆ ನಿಮಾನ್ಸ್ ಕೂಡಿ ಇದನ್ನ ಜಾರಿಗೆ ತಂದಿರತಕ್ಕಂಥದ್ದು. ಸೊ ನಿಮಗೆ ಇಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅದು ಗೊತ್ತಿರಬೇಕು. ಅಕ್ಟೋಬರ್ 10 ಟೆಲಿಮಾನಸ್ 2022 ಜಾರಿಗೆ ಬಂತು. ಯಾವ ಒಂದು ಸಚಿವಾಲಯ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಗೊತ್ತಾಯಿತು. ಅದಾದ ನಂತರ ಯಾವುದ್ರ ಜೊತೆಗೆ ಇದನ್ನ ಸಂಯೋಜನೆಯನ್ನು ಮಾಡಿದೆ ಅದು ಗೊತ್ತಾಯಿತು. ಅದರ ಜೊತೆಗೆ ಇದರ ರಾಯಭಾರಿ ಯಾರಂತ ಅದು ಕೂಡ ನಿಮಗೆ ಗೊತ್ತಿರಬೇಕು. ದೀಪಿಕಾ ಪಡುಕೋಣೆ ಅವ್ರನ್ನ ಈ ಒಂದು ಯೋಜನೆಯ ರಾಯಭಾರಿಯನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಪ್ರಶ್ನೆ ನಾನು ಕೊಟ್ಟಿದ್ದೇನೆ, ಬಹಳ ಸುದೀರ್ಘವಾದಂತಹ ಪ್ರಶ್ನೆ ಇದೆ, 5 ಸ್ಟೇಟ್ಮೆಂಟಿನ ಒಂದು ಪ್ರಶ್ನೆ. ಸೊ 5 ಸ್ಟೇಟ್ಮೆಂಟಿನ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಬೇಕು. ಒಟ್ಟು 3 ನನ್ನ ಕ್ವಶನ್ಸ್ಗೆ ಆನ್ಸರ್ ಕೊಡಿ ಅಂತ ಕೇಳಿದ್ದೇನೆ. 5 ಸ್ಟೇಟ್ಮೆಂಟ್ ಇದೆ, ಇದರ ಸರಿಯಾದಂತಹ ಉತ್ತರವನ್ನು ಪಾಸ್ ಮಾಡಿ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಸೊ KS ಫಿಲ್ಮ್ಸ್ಗೆ ಚೆನ್ನಾಗಿ ಸ್ಟಡಿ ಮಾಡಿ, ಇದೇ ತರ ನಾವು ಕಂಟಿನ್ಯೂ ಸೀರೀಸ್ ಮಾಡ್ಕೋತಾ ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳನ್ನ 1-2 ವಾರದಲ್ಲಿ ಮುಗಿಸುವಂತಹ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.